ಬೇಡಿಕೊಂಡಿದ್ದೇವೆ ತಂದೆ, ಆಮೇನ್ ಆಮೇನ್. ಇವತ್ತು ನಿಮ್ಮ ಜೊತೆಗೆ ನಾನು ಮಾತನಾಡುವಂಥ ಕಾರ್ಯ ಏನು ಅಂದರೆ, ಒಂದೇ ಒಂದು ಮಾತು ಸಾಕು. ಪಕ್ಕದಲ್ಲಿ ತಿರುಗೇಳಿ, ಒಂದೇ ಒಂದು ಮಾತು ಸಾಕು. ಒನ್ ವರ್ಡ್ ಇಸ್ ಎನಫ್ ಅಲ್ಲ, ಒಂದೇ ಒಂದು ಮಾತು ಸಾಕು. ಇಲ್ಲಿ ನೋಡಿ, ಹೋದ ವಾರ ಅಲ್ಲ, ನಾನು ಸರಿ ಪ್ರಸಂಗ ಮಾಡಬೇಕಾದ್ರೆ ನಾನು ಫಸ್ಟ್ ಕಾರ್ಯ ಮಾತಾಡಿದೆ ಯೋಹಾನದಲ್ಲಿ. ಮೊದಲನೇ ಅದ್ಭುತ ಯೇಸು ಸ್ವಾಮಿ ಯಾವಾಗ ಮಾಡಿದ್ರು ಅಂದರೆ, ಕಾನಾನ್ ಮದುವೆಯಲ್ಲಿ ಮಾಡಿದ್ರು ಅಂತ ನೋಡ್ತೀವಿ. ಆ ಮದುವೆಯಲ್ಲಿ ಮಾಡಬೇಕಾಗಿರ್ಬೇಕಾದ್ರೆ ಯಾರನ್ನು ಉಪಯೋಗಿಸಿದ್ರು ಅಂತ ನೋಡಿದ್ರೆ, ಯಾವುದಕ್ಕೂ ಬೇಡದೇ ಇರುವ ಒಂದು ಕೆಲಸ ಮಾಡುವಂಥ ಲೋ ಕ್ಲಾಸ್ ಇರುವಂಥ ಜನರನ್ನು ದೇವರು ಉಪಯೋಗಿಸಿದ್ರು. ಹೇಗೆ ಉಪಯೋಗಿಸಿದ್ರು ಅಂದರೆ, ಯೇಸು ಸ್ವಾಮಿ ಹೇಳಿದಂಥ ಮಾತನ್ನು ಕೇಳಿದ್ರು. ಕೇಳಿದ ಮೇಲೆ ಅದಕ್ಕೆ ವಿರೋಧವಾಗಿ ಮಾತಾಡದಂತೆ, ಅಪನಂಬಿಕೆ ಇಲ್ಲದಂತೆ, ಯೇಸು ಸ್ವಾಮಿ ನೀರು ಹಾಕು ಅಂದ್ರು ಹಾಕ್ತೀನಿ ಅಂತ ಹೇಳಿ ನಂಬಿಕೆಯಿಂದ ಹಾಕ್ಬೇಕಾದ್ರೆ ಅವರ ಮುಖಾಂತರ, ಅವರ ಕೈಗಳ ಮುಖಾಂತರ ದೊಡ್ಡ ಅದ್ಭುತ ಸೂಚನೆ ಕಾರ್ಯಗಳಾಯಿತು ಅಂತ ನಾವು ನೋಡ್ತೀವಿ. ಇಲ್ಲಿ ಬಂದು ಎರಡನೇ ಅದ್ಭುತ ದೇವ್ರು ಮಾಡ್ತಾ ಇದ್ದಾರೆ ಈ ಸ್ಥಳದಲ್ಲಿ. ಈ ವಾಕ್ಯದಲ್ಲೇ ನೋಡಿ, ಯೇಸು ಸ್ವಾಮಿ ಪ್ರಯಾಣ ಪಟ್ಟು ಬೇರೆ ಬೇರೆ ಕಡೆಗೆಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಹೋಗ್ಬಿಟ್ಟು ಬರ್ಬೇಕಾದ್ರೆ ತಿರ್ಗಾ ಬಂದು ಯಾವ ಜಾಗಕ್ಕೆ ಬಂದಿದ್ದಾರೆ ಹೇಳಿ? ಎಲ್ಲಿ ದ್ರಾಕ್ಷ ರಸವನ್ನು, ಆ ನೀರನ್ನು ದ್ರಾಕ್ಷ ರಸವಾಗಿ ಮಾಡಿದ್ರು, ಅದೇ ಜಾಗಕ್ಕೆ ಯೇಸು ಸ್ವಾಮಿ ತಿರ್ಗಾ ಬಂದಿದ್ದಾರೆ. ಅಂದ್ರೆ ಯೇಸು ಸ್ವಾಮಿ ಒಂದೇ ಜಾಗದಲ್ಲಿ ಇರಲಿಲ್ಲ. ಏನಕ್ಕೆ ಅಂದ್ರೆ, ಯೇಸು ಸ್ವಾಮಿ ಅಭಿಷೇಕ ಪಟ್ಟವರಾಗಿರೋದ್ರಿಂದ ಎಲ್ಲಾ ಕಡೆಗೂ ಹೋಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅದ್ಭುತ ಸೂಚನೆಯನ್ನು ಮಾಡ್ತಾ ಇದ್ರು. ನಮ್ಮ ಯೇಸು ಸ್ವಾಮಿ ತುಂಬಾ ಒಳ್ಳೆಯವರು. ಪಕ್ಕದಲ್ಲಿ ತಿರುಗೇಳಿ, ನಮ್ಮ ಯೇಸು ಸ್ವಾಮಿ ತುಂಬ ಒಳ್ಳೆಯವರು. ಏನಕ್ಕೆ ಅಂದರೆ, ಅವರು ಬಂದು ಮತ್ತಾಯ 28ರಲ್ಲಿ 18ರಿಂದ 19ರಲ್ಲಿ ಹೇಳ್ತಾರೆ, ನೀವೆಲ್ಲ ಕಡೆಗೂ ಹೋಗಿ ನೀವೇನು ಮಾಡಿ ಸುವಾರ್ತೆ ಸಾರಿ ಹೇಳಿದ್ರು. ಅಂದರೆ ಫಸ್ಟ್ ಅವ್ರು ಏನು ಮಾಡಿದ್ರು? ಮಾಡಿ ತೋರಿಸಿದ್ರು. ಎಷ್ಟು ಒಳ್ಳೆ ದೇವರಲ್ವಾ? ಅವಾಗ ಅನೇಕ ಜನರು ನಾವು ಹೇಳ್ತೀವಿ ಆದರೆ ಮಾಡಿ ತೋರಿಸಲ್ಲ. ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು ಅಂದರೆ, ಫಸ್ಟ್ ನಮಗೆ ಮಾಡಿ ತೋರಿಸ್ಬಿಟ್ಟು ಆಮೇಲೆ ಹೇಳ್ತಾರೆ, ನಿಮಗೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದೀನಿ, ಎಲ್ಲ ಕಡೆನೂ ನೀನೇನು ಮಾಡಬೇಕು? ಹೋಗಬೇಕು. ಅವಾಗ ಈ ಥರ ಅನೇಕ ಜಾಗದಲ್ಲಿ ಹೋಗ್ತಾ 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 ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ಬೇಕಾದ್ರೆ ತಿರ್ಗಾ ಪ್ರಯಾಣ ಪಟ್ಟು ಇದೇ ಜಾಗಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ರೋಮದಲ್ಲಿ ಇರುವಂಥ ಒಂದು ಅಫಿಷಿಯಲ್, ಅಂದರೆ ಒಂದು ಗೌರ್ಮೆಂಟ್ ಆಫೀಸರ್ ಥರ ಒಬ್ಬ ಹೆರೋದ್ ಅನ್ನುವ ರಾಜನ ಕೆಳಗಡೆ ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ನೋಡಿ ವಾಕ್ಯದಲ್ಲಿ ಸುಂದರವಾಗಿ ಬರೆಯಲ್ಪಡುತ್ತೆ. ಏನಂತ ಹೇಳ್ತಾ ಇದೆ ನೋಡಿ ಅಲ್ಲಿ 46ನೇ ವಾಕ್ಯ. ತಿರ್ಗಾ ಅಲ್ಲೇ ಬರ್ತಾ ಇದ್ರೆ ಸಾಕು. ಈಗ ಆ ವ್ಯಕ್ತಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನಂತೆ? ಅರಸನ ಕೆಳಗಡೆ. ಒಂದು ಅರಸನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನೆ. ಅವನ ಮಗುಗೆ ಏನಾಗಿದೆ? ಹುಷಾರ್ ತಪ್ಪಿರ್ಬೇಕಾದ್ರೆ ಇವನೇನ್ ಮಾಡ್ತಾನೆ? ಅನೇಕ ವಿಷಯಗಳು ಕೇಳಿದಾನೆ ಯೇಸು ಸ್ವಾಮಿ ಬಗ್ಗೆ. ಆದ್ರೆ ನಾನೊಂದು ಪ್ರಶ್ನೆಯನ್ನು ಇಡಕ್ಕೆ ಇಷ್ಟಪಡ್ತೀನಿ. ಒಂದು ಅರಸನ ಹತ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ, ಊರಲ್ಲಿ ಇರುವಂತ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಗೊತ್ತಿರಲ್ವಾ? ಅವ್ರಿಗೆ ಹಣ ಇರುತ್ತಾ ಇರಲ್ವಾ? ಅವ್ರಿಗೆ ಇನ್ಫ್ಲುಯೆನ್ಸ್ ಇರುತ್ತಾ ಇರಲ್ವಾ? ಎಲ್ಲವೂ ಇದ್ದಾಗ್ಲೂ ಕೂಡ ಅವನ್ ರಾಜನ ಹೋಗಿ ಹುಡ್ಕೊಂಡು ಹೋಗಿದ್ದಾನೆ ಅಂತ ಬರೆಯಲ್ಪಡುತ್ತಾ? ಇಲ್ಲ. ಯಾರನ್ನ ಹುಡ್ಕೊಂಡು ಹೋಗ್ತಾ ಇದ್ದೇನೆ? ಯೇಸು ಸ್ವಾಮಿನ. ಹಂಗಿರ್ಬೇಕಾದ್ರೆ ನೀವು ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಎಂಥ ದೊಡ್ಡ ಗೌರ್ಮೆಂಟ್ ಅಧಿಕಾರಿ ನನ್ನ ಪಕ್ಕದಲ್ಲೇ ಇದ್ದಾನೆ ಅಂದ್ರೂ ಕೂಡ ಅನೇಕ ವೇಳೆಯಲ್ಲಿ ಸಹಾಯ ಮಾಡೋಕ್ಕಾಗಲ್ಲ. ಎಂಥ ದೊಡ್ಡ ಡಾಕ್ಟರ್ ನನ್ಗೆ ಗೊತ್ತಿದೆ ಅಂದ್ರೂ ಕೂಡ ಅವರು ಕೂಡ ನಮಗೆ ಸಹಾಯ ಮಾಡೋಕ್ಕಾಗಲ್ಲ. ಒಂದೇ ಒಂದು ಪರಮ ವೈದ್ಯ, ಒಂದೇ ಒಂದು ಅರಸನಾಗಿ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ಯೇಸುವನ್ನು ಹಿಡ್ದಾಗ್ಲೇ ನಮಗೆ ಬಿಡುಗಡೆ. ಇಲ್ಲಿ ಗೊತ್ತಾಗುತ್ತೆ ಅವನ ಅರಸನ ಜೊತೆಗೆ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ, ಇರುವಂತ ಜಾಗದಲ್ಲಿ ಇರುವಂತ ಟಾಪ್ ಕ್ಲಾಸ್ ಡಾಕ್ಟರ್ಗಳು ಗೊತ್ತಿರುತ್ತೆ. ಎಲ್ಲ ಜನರು ಅವ್ರಿಗೆ ಮರ್ಯಾದೆ ಕೊಡುವಂತ ಜನರು. ಆದ್ರೂ ಕೂಡ ಯಾರ ಕೈಲೂ ಅದು ಸ್ವಸ್ಥತೆ ಪಡಿಸಕ್ ಆಗದಂತೆ ಇವನೇನ್ ಮಾಡ್ತಾನೆ? ಇವನ್ ಕಿವಿಗೆ ಅನೇಕ ಕಾರ್ಯಗಳು ಕೇಳಲ್ಪಡುತ್ತೆ. ಫಸ್ಟ್ ಏನು ಅಂದ್ರೆ, ನಂಬಿಕೆ ಹೇಗ್ ಬರುತ್ತೆ ಅಂದ್ರೆ, ಯಾವಾಗ ನಾವು ದೇವರ ವಾಕ್ಯವನ್ನು ಅಧಿಕವಾಗಿ ಕೇಳ್ತೀವೋ ಅವಾಗ್ಲೇನೆ ನಂಬಿಕೆ ನಮ್ಮಲ್ಲಿ ಏನಾಗುತ್ತೆ? ಪಕ್ಕದಲ್ಲಿ ತಿರುಗೇಳಿ, ವಾಕ್ಯವನ್ನು ಎಷ್ಟು ಕೇಳ್ತೀರಾ ನಂಬಿಕೆ ಅಧಿಕವಾಗುತ್ತೆ. ಈ ವ್ಯಕ್ತಿಗೆ ಯೇಸು ಸ್ವಾಮಿ ಬಗ್ಗೆ ಏನಂದ್ರೆ ಏನು ಗೊತ್ತಿಲ್ಲ.
ಆದ್ರೂ ಕೂಡ ಈ ವ್ಯಕ್ತಿಗೆ ಏನಾಗಿದೆ ಅಂದ್ರೆ ಎಲ್ಲ ಜನಗಳು ಯೇಸು ಸ್ವಾಮಿ ನೀರನ್ನು ದ್ರಾಕ್ಷರಸವಾಗಿ ಮಾಡಿರೋದು ನನ್ನ ಪ್ರಕಾರ ಲೇಡೀಸ್ ಎಲ್ಲ ಹೇಗೆ ಒಂದು ವಿಷಯ ಆದ್ರೆ ಗುಂಪು ಸೇರಿ ಮಾತಾಡ್ತಿರೋ ಆ ರೀತಿ ಮಾತಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇವನ್ಗೇನಾಗಿದೆ ಕೇಳ್ಬಿಟ್ಟಿದೆ. ಅದರಿಂದ ಲೇಡೀಸ್ ಗುಂಪು ಕಟ್ಕೊಂಡು ಮಾತಾಡ್ಬೇಕಾದ್ರೆ ಬೇರೆ ಏನು ಮಾತಾಡ್ಬೇಡಿ, ದೇವ್ರು ಮಾಡಿದಂಥ ಒಳ್ಳೆ ಕಾರ್ಯಗಳನ್ನ ಮಾತಾಡಬೇಕು. ಗಂಡಸರು ಕೂಡ ದೇವ್ರು ಮಾಡಿದಂಥ ಒಳ್ಳೆ ಕಾರ್ಯಗಳನ್ನ ನೀವು ಹೇಳ್ಬೇಕು. ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಕೇಳಿದೆ, ಯಾರೋ ಒಬ್ರು ಹೇಳಿದ್ದಾರೆ ಯೇಸು ಸ್ವಾಮಿ ಜಾಗಕ್ಕೆ ಬಂದ್ರಪ್ಪ, ನೀರಿತ್ತು, ಆ ನೀರನ್ನು ದ್ರಾಕ್ಷರಸವಾಗಿ ಮಾಡಿ ಎಲ್ಲಾರ್ಗೂ ಹಂಚದ್ರಪ್ಪ, ಇಷ್ಟು ಮಹೋನ್ನತವಾದ ಕಾರ್ಯ ಮಾಡಿದ್ರು. ಹಿಂಗೆ ಹೇಳಿದ್ಮೇಲೆ ಆ ನಂಬಿಕೆಯ ಟೆಸ್ಟ್ ಮನಿ ಏನಾಯ್ತು, ಸಾಕ್ಷಿ ಏನಾಯ್ತು ಅಂದ್ರೆ ಈ ವ್ಯಕ್ತಿಗೆ ಒಂದು ನಂಬಿಕೆ ಉಂಟಾಯ್ತು. ನೀರನ್ನೇ ದ್ರಾಕ್ಷರಸವಾಗಿ ಮಾಡಿದ್ದಾರೆ ಅಂದ್ರೆ ನನ್ನ ಮಗ ಸಾಯ್ತಾ ಇದ್ದಾನೆ, ಬೇರೆ ಯಾರು ಸ್ವಸ್ಥತೆ ಕೊಡಕ್ಕಾಗಲ್ಲ, ಆ ಯೇಸು ಸ್ವಾಮಿಯಿಂದ ನಾನು ಹೋಗ್ತೀನಿ ಅಂತ ಏನ್ ಮಾಡ್ತಾನೆ, ಬರಕ್ಕೆ ಆರಂಭ ಮಾಡ್ತಾನೆ. ಹಂಗಾದ್ರೆ ನಮಗೆ ನಂಬಿಕೆ ಹೆಚ್ಚಾಗ್ಬೇಕು. ನಂಬಿಕೆ ಹೇಗ್ ಬರುತ್ತೆ ಅಂತ ಕೇಳೋದಿದ್ರೆ ರೋಮ 10:17 ತಗೊಳ್ಳೋಣ. Romans 10:17. ಈಗ ಇಂಗ್ಲಿಷಲ್ಲಿ ನೋಡಿ ಹೇಳಲ್ಪಡುತ್ತೆ, ಫೇತ್ ಕಮ್ಸ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ದ ಗುಡ್ ನ್ಯೂಸ್ ಆಫ್ ಕ್ರೈಸ್ಟ್ ಅಂತ ಇದೆ. ಅಂದ್ರೆ ನಂಬಿಕೆ ಯಾವಾಗ ಬರುತ್ತೆ ಅಂದ್ರೆ ಯೇಸು ಸ್ವಾಮಿ ವಾಕ್ಯವನ್ನು ಪ್ರಸಂಗ ಮಾಡೋರ್ನ ಕೇಳಿ 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 ಕೇಳ್ತಾ ಏನಾಗುತ್ತೆ ಅಂದ್ರೆ ನಂಬಿಕೆ ಅಧಿಕವಾಗುತ್ತೆ. ಇವಾಗ ನೀವೆಲ್ಲ ಕೂತಿದ್ದೀರಾ, ಪ್ರತಿ ವಾರನು ಬಂದು ದೇವ್ರ ವಾಕ್ಯನ ಕೇಳ್ತಾ 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 ಏನಾಗುತ್ತೆ ಅಂದ್ರೆ ನಿಮ್ಮ ಒಳಗಡೆಯಿಂದನೇ ನಂಬಿಕೆ ಏನಾಗುತ್ತೆ, ಅಧಿಕವಾಗುತ್ತೆ. ಅದೇ ರೀತಿ ಈ ವ್ಯಕ್ತಿ ಕೇಳಿದಾಗ ಒಂದು ಏನು ಅಂದ್ರೆ ಈ ವ್ಯಕ್ತಿಗೆ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿಲ್ಲ, ಅವ್ರು ಮಾಡಿದಂತ ಕಾರ್ಯವನ್ನು ನೋಡಿ ಈ ವ್ಯಕ್ತಿಗೆ ಏನಾಯ್ತು ಅಂದ್ರೆ ನನ್ನ ಮಗ ಸ್ವಸ್ಥತೆ ಪಡಿಬೇಕು ಅಂದ್ರೆ ನನಗೆ ನಂಬಿಕೆ ಇದೆ, ಯೇಸು ಸ್ವಾಮಿ ಹತ್ರ ಓದಿದ್ರೆ ನನ್ನ ಮಗ ಸ್ವಸ್ಥತೆ ಆಗುತ್ತಾನೆ ಅಂತ. ಒಂದು ಅವಾಗ ನಮಗೆ ಬೇಕಾಗಿರುವಂತ ಅದ್ಭುತ ಬೇಕು ಅಂದ್ರೆ ನಮಗೇನ್ ಬೇಕಾಗಿದೆ, ಯಾರು ಹೇಳ್ತಾ ಇಲ್ಲ, ನಂಬಿಕೆ. ಪಕ್ಕದಲ್ಲಿ ತಿರುಗಿ ಹೇಳಿ, ನಿಮಗೆ ಯೇಸು ಸ್ವಾಮಿ ಮೇಲೆ ಇರುವಂತ ನಂಬಿಕೆ ಅಧಿಕವಾಗಲಿ. ಈ ಅನ್ಯ ಜನಕ್ಕೆ ಯೇಸು ಸ್ವಾಮಿ ಒಂದೇ ಒಂದು ಅದ್ಭುತ ನೋಡೋದಕ್ಕೆ ಅಷ್ಟು ನಂಬಿಕೆ ಇದೆ ಅಂದ್ರೆ ನಾವು ಸಭೆಯಲ್ಲಿ ಕೂತ್ಕೊಂಡು ದೇವರ ಪ್ರಸನ್ನತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ ದೇವರ ಕಾರ್ಯವನ್ನು ಅನುಭವಿಸಿ ಇನ್ನೂ ಎಷ್ಟು ನಮಗೆ ನಂಬಿಕೆ ಇರ್ಬೇಕು ಹೇಳಿ. ಎಲೆಕ್ಟ್ರಿಸಿಟಿ ತರ ನಮ್ಗೆ ನಂಬಿಕೆ ಇರಬೇಕು ದೇವ್ರ ಮೇಲಲ್ವಾ. ಆದ್ರೆ ಏನಾಗಿದೆ ಅಂದ್ರೆ ಸಭೆಗಳಲ್ಲಿ ಈ ದಿವಸದಲ್ಲಿ ನಂಬಿಕೆ ಕೊರತೆ ಆಗಿದೆ. ಯೇಸು ಸ್ವಾಮಿ ಮಾಡ್ತಾರೆ ಎನ್ನುವ ನಂಬಿಕೆ ಇಲ್ಲ, ಯೇಸು ಸ್ವಾಮಿ ಗುಣಪಡಿಸ್ತಾರೆ ಎನ್ನುವ ನಂಬಿಕೆ ಇಲ್ಲ. ನಂಬಿಕೆ ಕೊರತೆ ಯಾವಾಗ ಆಗುತ್ತೆ ಅಂದ್ರೆ ದೇವರ ವಾಕ್ಯ ಒಳಗಡೆ ಹೋಗ್ತಾ ಇಲ್ಲ ಅಂದಾಗ ನಂಬಿಕೆ ಕೊರತೆ ಆಗುತ್ತೆ. ಏನಕ್ಕೆ ಅಂದ್ರೆ ದೇವ್ರ ವಾಕ್ಯ ಕಡಿಮೆ ಆಗುತ್ತೆ, ಟಿವಿ ಲೋಕದ ಕಾರ್ಯಗಳು ಜಾಸ್ತಿ ಆಗುತ್ತೆ ಅಲ್ಲ. ಈಗ ಕೋವಿಡ್ ಟೈಮಲ್ಲಿ ನೋಡಿ, ಎಲ್ಲರ ಹತ್ರ ಡಾಕ್ಟರ್ಸ್ ಹತ್ರ ನೀವು ಹೋಗಿ ಕೇಳಿ ಎಷ್ಟು ಜನ ಸತ್ರು ಅಂತ. ಅನೇಕ ಜನರು ಸತ್ರು, ಆದ್ರೆ ಸತ್ತಿರುವಂಥವ್ರು ಎಲ್ಲರೂ ಕೋವಿಡಲ್ಲಿ ಸತ್ರ ಅಂತ ಕೇಳಿ ನೋಡಿ, ಇಲ್ಲ, ಭಯದಲ್ಲಿ ಸತ್ರು. ಏನಕ್ಕೆ ಭಯದಲ್ಲಿ ಸತ್ರು ಅಂದ್ರೆ ಟಿವಿಯಲ್ಲಿ ನೋಡ್ತಾ 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 ಟಿವಿಯಲ್ಲಿ ಹೀಗೆ ಉಂಟೆ ಅಂತೆಲ್ಲ ಹೇಳ್ತಾರಲ್ಲ, ಆ ಕಾರ್ಯನೆಲ್ಲ ನೋಡಿ ನೋಡಿ ಏನ್ ಮಾಡಿದ್ರು ಅಂದ್ರೆ ಯಾವುದು ನಮ್ಮ ಕಿವಿ ಒಳಗಡೆ ಹೋಗುತ್ತೋ, ಯಾವುದು ನಾವು ಅಧಿಕವಾಗಿ ನೋಡ್ತೀವೋ ಅದ್ರ ಮೇಲೆ ನಾವು ನಂಬಿಕೆ ಇಡ್ತೀವಿ. ಅಂದ್ರೆ ಕ್ರಿಶ್ಚಿಯನ್ಸ್ ಕೂಡ, ದೇವ್ರು ನಂಬಿರುವ ಮಕ್ಕಳು ಕೂಡ ಲೋಕದ ಕಾರ್ಯವನ್ನು ನೋಡ್ತಾ 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 ಇರಬೇಕಾದ್ರೆ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಹೊರತು ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗಲ್ಲ. ಆದ್ರೆ ನಾನು ಕೋವಿಡ್ ಟೈಮಲ್ಲಿ ಟಿವಿ ನೋಡ್ಲಿಲ್ಲ, ದೇವರ ವಾಕ್ಯದಲ್ಲಿ ಆಳವಾಗಿ ಕೂತ್ಕೊಂಡು ಪ್ರಾರ್ಥನೆ ಉಪವಾಸ ಮಾಡ್ತಾ ಇರ್ಬೇಕಾದ್ರೆ ಕೋವಿಡೇ ಬಂದಿತ್ತು. ನನಗೆ ಗೊತ್ತಿಲ್ಲ ಕೋವಿಡ್ ಇದೆ ಅಂತ. ಡಾಕ್ಟರ್ಸ್ ಆಮೇಲೆ ಪಕ್ಕದಲ್ಲಿರುವ ನರ್ಸ್ ಎಲ್ಲ ಬಂದು ಚೆಕ್ ಮಾಡಿ ಹೇಳ್ತಾರೆ, ನೀನು ಕೋವಿಡ್ ಬಂದಿದೆ. ನಾನು ಹೇಳ್ದೆ, ಬುಡಿ ಹೋಗುತ್ತೆ, ಬಂದಿದೆ ಹೋಗುತ್ತೆ ಅಂತ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೆ. ಪಕ್ಕದಲ್ಲಿ ಐಸೋಲೇಟ್ ಮಾಡ್ಬಿಟ್ಟಿದ್ದು, ಒಂದು ರೂಮಲ್ಲಿ ಹಾಕಿದ್ರು. ಆದ್ರೂ ಕೂಡ ಯಾವುದೇ ಭಯ ಇರಲಿಲ್ಲ. ಏನಕ್ಕೆ ಅಂದ್ರೆ ನಾನು ಟಿವಿ ನೋಡಿಲ್ಲ, ನಾನು ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಸೂಚನೆ ಕಾರ್ಯಗಳನ್ನು ನೋಡಿದೆ. ಯೇಸು ಸ್ವಾಮಿ ಎಲ್ಲೆಲ್ಲೆಲ್ಲ ಹೋದ್ರ ಅಲ್ಲಲ್ಲೆಲ್ಲ ದೇವ್ರ ಜನರನ್ನು ಎದೋಳಿಸಿ ಸತ್ತ ಜನರನ್ನು ಕೂಡ ಎದೋಳಿಸಿರು ಅನ್ನುವ ವಾಕ್ಯಗಳನ್ನು ಓದಬೇಕಾದ್ರೆ ಈ ಕೋವಿಡ್ ನನಗೇನ್ ಮಾಡುತ್ತೆ ಅನ್ನುವ ನಂಬಿಕೆ ದೃಢವಾಗಿ ನನ್ನಲ್ಲಿ ಏನಾಯ್ತು,
ಇತ್ತು. ಇವತ್ತು ನೀವುಗಳು ಕೂಡ ಅಷ್ಟೇ, ಬರುವಂತ ಹೋರಾಟ ಜಯಿಸಕ್ಕಾಗ್ತಾ ಇಲ್ಲ ಅಂದ್ರೆ ಒಂದು ಎಲ್ಲೋ ಒಂದ್ ಕಡೆ ನೀವು ಏನೋ ಕಾರ್ಯಗಳನ್ನು ನೋಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಕಷ್ಟಗಳ ಮೇಲೆ ನೀವು ಗುರಿಯನ್ನು ಇಟ್ಟಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಯೇಸು ಸ್ವಾಮಿ ಎಷ್ಟು ದೊಡ್ಡವರು ಅಂತ ಗೊತ್ತಾಗ್ತಾ ಇಲ್ಲ, ಈ ಬೆಟ್ಟ ಎಷ್ಟು ದೊಡ್ಡವರು ಅಂತ ನೀವು ಹೇಳ್ತಾ ಇದ್ರ. ಅವಾಗ ಏನಾಗಿದೆ ಅಂದ್ರೆ ನಮ್ಮ ದೃಷ್ಟಿ ಬೇರೆ ಕಡೆಗಿದೆ. ಕೊಲೋಸ 3:2 ಬರೆಯಲ್ಪಡುತ್ತೆ, ನಿಮ್ಮ ಕಣ್ಣುಗಳನ್ನು ಏನ್ ಮಾಡಿ, ಮೇಲಿರುವಂತ ಕಾರ್ಯಕ್ಕೆ ನೀವು ದೃಷ್ಟಿಸಿ ನೋಡಿ. ಅಂದ್ರೆ ನಮಗೆ ಕಷ್ಟಗಳು ಬರ್ಬೇಕಾದ್ರೆ, ನಮಗೆ ವೇದನೆಗಳು ಬರ್ಬೇಕಾದ್ರೆ, ಬೆಟ್ಟ ರೀತಿ ಅಲೆಗಳ ರೀತಿ ಬಂದು ಹೊಡಿತಾ ಇರ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಅಲೆಗಳನ್ನು ನೋಡಿ, ಬೆಟ್ಟಗಳನ್ನು ನೋಡಿ, ಹೇಗಪ್ಪ ನಾನು ಆಚೆ ಬರ್ತೀನಿ ಅಂತ ಯೋಚನೆ ಮಾಡಬಾರ್ದು. ನೀವೇನ್ ಮಾಡ್ಬೇಕು, ಈ ಅಲೆಗಳು ಈ ಬೆಟ್ಟವನ್ನು ಸೃಷ್ಟಿ ಮಾಡಿದಂತ ಯೇಸುವನ್ನು ನಾನು ನಂಬ್ತಾ ಇದ್ದೀನಿ, ಇದರಿಂದ ತೆಗೆಯಕ್ಕೆ ಅವತ್ತು ಯೇಸು ಸ್ವಾಮಿ ಶಕ್ತನು ಅನ್ನುವ ದೃಢ ನಂಬಿಕೆ ನಮ್ಮಲ್ಲಿ ಇರ್ಬೇಕು. ಹೇಳಿ, ಪಕ್ಕದಲ್ಲಿ ತಿರುಗೇಳಿ, ದೃಢ ನಂಬಿಕೆ ಒಂದಿರ್ಲಿ. ಹೌದು, ಪೌಲ್ ನೋಡಿ ಸೆರೆಮನೆಯಲ್ಲಿ ಹಾಕ್ತಾರೆ, ಪೌಲ್ಗೆ ಎಲ್ಲ ಹೊಡಿತಾ ಇದ್ದಾರೆ, ಹೊಡೆದು ಸೆರೆಮನೆಯಲ್ಲಿ ಹಾಕ್ತಾರೆ, ರಕ್ತ ಎಲ್ಲ ಸುರಿತಾ ಇದೆ. ರಕ್ತ ಎಲ್ಲ ಸುರಿದ್ರು ಪೌಲನಲ್ಲಿ ಕೂತ್ಕೊಂಡು ಅಯ್ಯಯ್ಯೋ ನಾನು ಸೆರೆಮನೆಯಲ್ಲಿ ಬಂದ್ಬಿಟ್ಟಿದ್ದೀನಲ್ಲ, ಈಗ ಏನ್ ಮಾಡ್ಲಿ, ಇಲ್ಲಿಂದ ಆಚೆ ಹೋಗೋದು ಹೇಗೆ, ಏನಾದ್ರೂ ಒಂದು ಮಾತು ಹೇಳಿದ್ರ? ಇಲ್ಲ. ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸೆರೆಮನೆಯಲ್ಲಿ ಇದ್ದೀನಿ, ಸೆರೆಮನೆಯಲ್ಲಿ ಇರಬೇಕಾದ್ರೇನೆ ಪವಿತ್ರಾತ್ಮ ನನ್ನ ಒಳಗಡೆ ಇದಾರಲ್ಲ, ಯೇಸು ಸ್ವಾಮಿ ನನ್ನ ಜೊತೆಗಿದ್ರೆ ಇದರಿಂದ ಕೂಡ ಆಚೆ ತರಕ್ಕೆ ಶಕ್ತನು ಅನ್ನುವ ನಂಬಿಕೆ ಯಾರಿಗಿತ್ತು? ಪೌಲನ್ಗಿತ್ತು. ಅದಕ್ಕೇನೆ ಫಾದರ್ ಬೆಕ್ಮನ್ಸ್ ಆಡಿರೋದು ಅನ್ಸುತ್ತೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲ. ಏನ್ ಆಡಿದ್ರಿ ಈಗ? ಏನ್ ಆಡಿದ್ರಿ? ನಿಜವಾಗ್ಲೂ ನಂಬ್ತೀರಾ ಇದನ್ನ? ಇಲ್ಲ ಸುಮ್ಮನೆ ಆಡ್ತಾ ಇದ್ದೀರಾ? ಎಲ್ಲ ನಿಮ್ಗಿರುವಂಥ ಪ್ರಾಬ್ಲಮ್, ಈಗ ನಿಮ್ಗೆ ಹಾದು ಹೋಗ್ತಾ ಇರುವಂಥ ಕಷ್ಟಗಳು, ಈಗಿರುವಂಥ ಸನ್ನಿವೇಶ, ಈಗಿರುವಂಥ ಕಷ್ಟ, ಇದು ಎಲ್ಲವೂ ನೋಡಿಕೊಳ್ತಾರೆ ಅಂತ ನಂಬ್ತೀರಾ? ನಂಬೋದಿದ್ರೆ ಇನ್ನೊಂದ್ಸರಿ ಆಡಿ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ, ಓ ನೀನು ಎಲ್ಲವ, ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದು, ಇದು ಹಾಡನ್ನು ನೀವು ಯಾವಾಗಲೂ ಅವಾಗವಾಗ ಏನ್ ಮಾಡ್ಬೇಕು, ನೀವು ಸೋತು ಹೋಗೋ ಸಮಯದಲ್ಲೆಲ್ಲ ಯೇಸು ಸ್ವಾಮಿನ ದೃಷ್ಟಿಸಿ ನೋಡ್ಬೇಕು. ಯಾವ ಕಷ್ಟಗಳು ಬರ್ತೋ ಆ ಕಷ್ಟದಲ್ಲಿ ಯೇಸು ಸ್ವಾಮಿನ ದೃಷ್ಟಿಸಿ ನೋಡ್ಬೇಕು. ನನಗೆ ಅನೇಕ ವೇಳೆಯಲ್ಲಿ ನಾನು US ಅಲ್ಲಿ ಇರ್ಬೇಕಾದ್ರೆ ಕಾಲೇಜಲ್ಲಿ ಓದ್ತಾ ಇದ್ದೆ. ಕಾಲೇಜಲ್ಲಿ ಓದ್ಬೇಕಾದ್ರೆ ಒಂದೊಂದು ಸರಿನೂ ತಿಂಗಳು ಆಯ್ತು ಅಂದ್ರೆ ಅಲ್ಲಿ ಪೋಸ್ಟ್ರಲ್ಲಿ ಹಾಕ್ಬಿಡೋರು ಯಾರ್ಯಾರೆಲ್ಲ ಫೀಸ್ ಕಟ್ಟಿಲ್ಲ ಅಂತ. ನಾನು ಆ ಕಡೆ ಸೈಡ್ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಏನಕ್ಕೆ ಅಂದ್ರೆ ಮನಸೋತು ಹೋಗ್ಬಿಡ್ತಾ ಇದ್ದೆ. ನಾನು ನೋಡಿದಾಗ ಇಷ್ಟು ಎಲ್ಲಿಂದಪ್ಪ ಬರುತ್ತೆ ಅಂತ. ಒಂದ್ಸರಿ ಹಾಗೆ ಹಾದಿಯಲ್ಲಿ ಬರ್ಬೇಕಾದ್ರೆ ತಿರ್ಗಾ ನಾನು ಯೇಸು ಸ್ವಾಮಿನ ಆರಾಧನೆ ಮಾಡ್ಕೊಂಡ್ ಬರ್ತಾ ಇದ್ದೆ. ಅಪ್ಪ ನೀನ್ ಇಲ್ಲಿ ಕರ್ಕೊಬಂದಿದ್ಯಾ, ನೀನ್ ಎಲ್ಲವೂ ನನ್ನನ್ನು ನೋಡ್ಕೊಳ್ತೀಯಾ ಅಂತ ಹೇಳಿ ಆ ಕಡೆ ಹೋಗ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ದಿವಸ, ಒಂದು 5 ದಿವಸ ಆದ್ಮೇಲೆ ಯಾರು ಕರ್ದಿಲ್ವಲ್ಲ, ಇನ್ನೂ ಇದೆಯಾ ನಂಬರ್, ನನ್ನ ಹೆಸರು ಇನ್ನೂ ಬೋರ್ಡಲ್ಲಿ ಇದೆಯಾ ಅಂತ ಒಂದು ಸರಿ ಹೋಗ್ಬೇಕಾದ್ರೆ ನೋಡಿದ್ರೆ ಎಲ್ಲರ ಹೆಸರು ಇರೋದು, ನನ್ನ ಹೆಸರು ಇಲ್ಲ. ಎಲ್ಲೋಯ್ತು ಗೊತ್ತಿಲ್ಲ. ಅದಾದ್ಮೇಲೆ ಹೋಗಿ ಟೀಚರ್ಸ್ ಹತ್ರ ಕೇಳಿದ್ರೆ ಯಾರೋ ಒಬ್ರು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ವಂತೆ, ಅವ್ರು ಬಂದು ನಿನ್ನ ಹಣನ ಕಟ್ಬಿಟ್ರು. ಏನಾಯ್ತು, ಆ ಕಡೆ ಹೋಗ್ಲೇ ಇಲ್ಲ. ಆ ಕಡೆ ಹೋದಾಗಲ್ಲ ಏನಾಗುತ್ತೆ ನನಗೆ, ನೋಡಿ ಅಯ್ಯೋ ಇಷ್ಟೊಂದು ಕಷ್ಟ ಹೆಂಗಾಗಿ ನೋಡ್ಲೇ ಇಲ್ಲ ಆ ಕಡೆ. ಯೇಸು ಸ್ವಾಮಿ ನೀನ್ ನನಗೋಸ್ಕರ ಕರ್ಕೊ ಬಂದಿದ್ಯಾ, ಸೇವೆಗೆ ಸಿದ್ಧಪಡಿಸ್ತಾ ಇದ್ಯಾ, ನನ್ನ ಹತ್ರ ಹಣಕಾಸಿಲ್ಲ, ನಿನ್ನ ನಂಬ್ತೀನಿ, ನೀನ್ ಹೆಂಗಾದ್ರೂ ಏನ್ ಮಾಡು, ದಾರಿಯನ್ನು ತೋರಿಸು. ನಂಬಿಕೆ ದೇವರಲ್ಲಿ ನಂಬಿಕೆ. ಅಮ್ಮನ್ ಫೋನ್ ಮಾಡಿ ಬುಕ್ ಮಾಡ್ಬಿಡಿ ಅಮ್ಮ ಫ್ಲೈಟು, ತಿರ್ಗಾ ಬಂದ್ಬಿಡ್ತೀನಿ, ನನ್ಗೆ ಹಣಕಾಸಿಲ್ಲ. ನಂಬಿಕೆಯಲ್ಲಿ ದೃಢವಾಗಿ ನಿಂತೆ ನಾನು. ಅದಾದ ನಂತರ ಹಣಕಾಸು ಕಟ್ಟಿದ್ರು. ಈ ಬಟ್ಟೆ ಒಗೆಯಕ್ಕೆ, ಆಚೆ ಹೋಗೋಕ್ಕೆ, ಖರ್ಚಿಗೆ, ಇದಕ್ಕೆಲ್ಲ ಹಣಕಾಸು ಬೇಕು. ಅವಾಗ ನಾನೇನು ಮಾಡ್ತಾ ಇದ್ದೆ ಅಂದರೆ, ಹೆಂಗಪ್ಪ ಹಣಕಾಸು ಬೇಕು ಅಂತ ಒಂದು ದಿವಸ ಕೂತ್ಕೊಂಡು ಎಲ್ಲ TV ನೋಡ್ತಾ ಇದ್ರು ಹುಡುಗರು ಎಲ್ಲ. TV ನೋಡ್ಬೇಕಾದ್ರೆ ಎಲ್ಲರ ಕೈಲೂ ಒಂದೊಂದು ಜ್ಯೂಸ್ ಬಾಟ್ಲ್ ಇತ್ತು, ಜ್ಯೂಸ್ ಬಾಟ್ಲು, ನೀರು ಬಾಟ್ಲು ಎಲ್ಲನೂ ಇತ್ತು. ಅದು ನೋಡಿದೆ ಏನು ಮಾಡ್ತಾರೆ ಅಂತ. ತಗೊಂಡೋಗಿ ಸುಮ್ಮನೆ ಬಿಸಾಕ್ತಾ ಇದ್ರು. ನಾನು ಯೋಚನೆ ಮಾಡಿದೆ, ತಗೊಂಡೋಗಿ ಬಿಸಾಕ್ತಾ ಇದ್ದಾರೆ, ಇದನ್ನ ಯಾಕೆ ನಾವು ಉಪಯೋಗಿಸ್ಬಾರ್ದು, ಇದನ್ನೆಲ್ಲ ನಾನು ಜೋಡಿಸಿದ್ರೆ 50 ಸೆನ್ಸ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು $4 $5 ಬರುತ್ತೆ. $5 ಬಂದರೆ ನಾನು ಬಟ್ಟೆ ಒಕ್ಕೋಬೋದಲ್ಲ ಅಂತ ಏನು ಮಾಡಿದೆ, ಎಲ್ಲ ಹುಡುಗರು ಕುಡ್ದಾದ್ಮೇಲೆ ಹೇಳಿದೆ, ನಿಮ್ಗೆ ಬೇಡ ತಾನೆ ಬಾಟ್ಲು, ನೀವೆಲ್ಲ ನನ್ನ ಕೈಲಿ ಕೊಡಿ, ನಾನು ಎತ್ಕೊಂಡೋಗಿ ನನ್ನ ಮನೇಲಿ ರೂಮಲ್ಲಿ ದೊಡ್ಡ ಬ್ಯಾಗ್ನ ತೊಗೊಬಂದು ಸೈಡಲ್ಲಿ ಎಲ್ಲ ಬಾಟ್ಲ್ ತುಂಬ್ತೀನಿ.
ತುಂಬ ಆದಮೇಲೆ ಫುಲ್ಲು ತುಂಬ ಆದಮೇಲೆ ತೊಗೊಂಡೋಗಿ ಅದನ್ನ ಹಾಕ್ಬಿಟ್ಟು ನಾನು ತಿರ್ಗಾ ತೊಗೊಬಂದು ಕಾಸನ್ನ ಇದು ಮಾಡ್ತಿದ್ದೆ. 1 ರೂಪಾಯಿಗೂ ನಾನು ಯೇಸು ಸ್ವಾಮಿನ, ಅಯ್ಯೋ ಯೇಸು ಸ್ವಾಮಿ ಏನಕ್ಕೆ ಇಷ್ಟೊಂದು ಕಷ್ಟ. ನಾನು ಹೇಳಿದೆ, ಯೇಸು ಸ್ವಾಮಿ ನೀನು ದಾರಿ ಕೊಟ್ಬಿಟ್ಟಿದ್ಯಾ ನನಗಿಲ್ಲಿ, ಏನು ಇಲ್ಲದೆ ಇದ್ದಾಗ ಅಟ್ಲೀಸ್ಟ್ ಬಾಟ್ಲನ್ನು ಎತ್ತಿ ನನಗೆ ದುಡ್ಡು ಬರೋ ರೀತಿಯಾಗಿ ಜ್ಞಾನ ಕೊಟ್ಟಿದ್ಯಲ್ಲ. ಆರಂಭ ಮಾಡಿದೆ, 3ನೇ ವರ್ಷ ಬಂತು. 3ನೇ ವರ್ಷ ಬಂದಾಗ ನೋಡಿದೆ, ಈಗ ಬಾಟ್ಲೆಲ್ಲ ತೆಗಿಯೋಕ್ಕಾಗಲ್ಲ, ಒಂದು ಸ್ವಲ್ಪ ಮೇಲೆ ಬಂದಿದ್ದೀನಿ, ಹಣಕಾಸು ಒಂದು ಸ್ವಲ್ಪ ಪ್ರೀಚಿಂಗ್ ಆಚೆ ಎಲ್ಲ ಹೋಗ್ರೆ ಬರ್ತಾ ಇದೆ. ಇವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಅನೇಕ ಜನರಿಗೆ ಸಹಾಯ ಮಾಡಬೇಕು ಅಂತ. ಏನು ಮಾಡಲಿ ಏಸಪ್ಪ? ಒಂದು ಹುಡುಗ ನಮ್ಮ ಜೊತೆ ಸ್ಟೀವ್ ಅಂತ ಬಂದಿದ್ದಾರಲ್ಲ, ಇಲ್ಲಿ ಬಂದಿದ್ದಾರೆ ಪ್ರಸಂಗ ಮಾಡಿ. ಒಂದು ದಿವಸ ಬಂದು ಹೇಳಿದ್ರು, ಬ್ರದರ್ ನಿಮ್ಮ ಹತ್ರ ಟ್ರಿಮ್ಮರ್ ಇದೆಯಲ್ವಾ, ಸುಮ್ಮನೆ ಏನೋ ಒಂದು ಟ್ರಿಮ್ ಮಾಡಿಬಿಡಿ, ನನಗೆ ಒಂದು ಕಟಿಂಗ್ ಮಾಡಿಕೊಟ್ಬಿಡಿ, ಆಚೆಲ್ಲ ಹೋಗೋ ಕಷ್ಟ. ಸರಿ ಬಾ ಕೂತ್ಕೊಂಡ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ನೋಡಿ ಕ್ಲೀನಾಗಿ ಟ್ರಿಮ್ ಮಾಡಿದೆ. ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಹಿಂಗೆ ತಿರುಗಿ ನೋಡಿದ್ರು, ತುಂಬ ಚೆನ್ನಾಗೇ ಮಾಡಿದ್ಯಲ್ಲ ನೀನು. ನಾವು ಒಳಗಡೆಯಿಂದ ಯೋಚನೆ ಬಂತು, ಇಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ. ಏನಕ್ಕೆ ಅಂದರೆ ದೇವ್ರು ದಾರಿ ತೋರಿಸ್ತಾರೆ, ದಾರಿಯನ್ನು ನಾವು ಹಿಡ್ಕೋಬೇಕು. ಯಾವಾಗ ಹಂಗಾಯ್ತು, ನಾನೇನು ಮಾಡಿದೆ, ಎಲ್ಲ ಜನರಿಗೂ, ಎಲ್ಲ ಹುಡುಗರಿಗೂ $25-30 ತಗೊಂಡೋಗಿ ಆಚೆ ಕೊಡೋರು. ನಾನು ಹೇಳಿದೆ, ನನಗೆ $30 ಬೇಡ, $10 ಇದ್ರೆ $10 ಕೊಡಿ, $15 ಇದ್ರೆ $15 ಕೊಡಿ, ನಿಮ್ಗೆ ಏನು ಕಾಸಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಬಂದು ಕೂತ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ. ಎಲ್ಲ ಹುಡುಗರು ಲೈನಾಗಿ ಫೋನ್ ಮಾಡೋರು, ಈ ಸಮಯ ತಗೋ, ಆ ಸಮಯ ತಗೋ, ಎಲ್ಲ ಹೋಮ್ವರ್ಕ್ ಎಲ್ಲ ಫಸ್ಟೇ ಮುಗಿಸಿ ಎಲ್ಲವನ್ನು ಮಾಡಿ, ಯಾರ್ಯಾರು ಹುಡುಗರೆಲ್ಲ ಇಂಡಿಯಾದಿಂದ ಫಸ್ಟ್ ಬರ್ತಾರೋ ಅವ್ರಿಗೆ ಬೆಡ್ಡು, ಅವ್ರಿಗೆ ಬೇಕಾಗಿರುವಂಥ ಕಾರ್ಯ ಎಲ್ಲನೂ ಕೊಡ್ಸೋಕ್ಕೆ ನನಗಾಯಿತು. ಫಸ್ಟ್ ಏನು ಮಾಡಿದೆ, ಬಾಟ್ಲ್ ತೆಗ್ದು ಬೇರೆ ನನಗೆ ಮಾಡಿಕೊಂಡೆ. 2ನೇ ಕಾರ್ಯ ಹೇರ್ ಕಟಿಂಗ್ ಮಾಡೋಕ್ಕೆ ಕಲ್ತು ಒಳಗಡೆನೆ ನಾ ಮಾಡಿ ಅನೇಕ ಜನರಿಗೆ ಆಶೀರ್ವಾದವಾಗಿದೆ. ಏನಕ್ಕೆ? ನಂಬಿಕೆ. ಆದರೆ ಇನ್ನೊಂದೇನು ಗೊತ್ತಾ, ನಂಬಿಕೆ ಕಾರ್ಯರೂಪವಾಗಿಲ್ಲ ಅಂದರೆ ಏನಾಗಿದೆ, ನಾನು ನಂಬಿಕೆ ಇದೆ ಅಂತ ಕೂರ್ಲಿಲ್ಲ, ನಂಬಿಕೆ ಇದೆ, ದಾರಿಯನ್ನು ತೋರಿಸಿದಾಗ ಆ ದಾರಿಯನ್ನು ಹಿಡ್ಕೊಂಡೆ. ದೇವರೇ ಈ ದಾರಿನೇ ನನಗೆ ಅಂತ. ಎಷ್ಟೊಂದು ಜನದ ಜೊತೆ ನಾನು ಮಾತಾಡಬೇಕಾದ್ರೆ ಅವ್ರ ಜೊತೆ ಸೇವೆ ಮಾಡ್ಕೊಂಡೆ ಹಂಗೆ ಕಟಿಂಗ್ ಮಾಡ್ತಾಯಿದ್ದೆ. ಅವ್ರು ಹೇಳ್ತಾ ಇದ್ರು, ಈ ಥರ ನನ್ನ ಕಷ್ಟ ಇದೆ, ಈ ಕಾರ್ಯದಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಈ ಅಸೈನ್ಮೆಂಟ್ ರಿಸರ್ಚ್ ಪೇಪರ್ ಮಾಡೋಕ್ಕೆ ಬರಲ್ಲ. ಹೌದಾ, ನಾನು ಹಂಗೆ ಹೇಳ್ಕೊಡ್ತೀನಿ. ಕಟಿಂಗ್ ಮಾಡ್ತಾನೆ ಹೇಳ್ಕೊಡ್ತಾ ಇದ್ದೆ. ಇವತ್ತು ಗಂಟನೂ ಎಲ್ಲ ಹುಡುಗರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ಏನಕ್ಕೆ ಅಂದರೆ ಅದನ್ನು ಒಂದು ರೀತಿಯಾದ ಸೇವೆನೇ. ನನಗೂ ದೇವ್ರು ಕೊಟ್ಟರು. ಅನೇಕ ಜನರು $30 ಕಟ್ಟಕ್ಕಾಗಲ್ಲ ಅಂತ ಹೇರ್ ಕಟಿಂಗ್ ಮಾಡೋಕ್ಕಾಗದಂತೆ ಕೂದಲು ಬಿಟ್ಕೊಂಡಿರೋರ್ಗೂ ಫ್ರೆಶ್ ಕಟಿಂಗ್ ಕೊಟ್ಟು ದೇವ್ರು ನನ್ನನ್ನು ಆಶೀರ್ವಾದವಾಗಿಟ್ರು. ಏನಕ್ಕೆ? ನಂಬಿಕೆ. ಯಾವಾಗ ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೋತೀವೋ, ಯಾವುದೇ ಜಾಗದಲ್ಲಿ ಹೋದ್ರೂ ಕೂಡ ನಾವು ಕೀಳಾಗಿರಲ್ಲ, ತಲೆಯಾಗೆ ಬರ್ತೀವಿ. ಆ ಛಲದಲ್ಲೂ ಕೂಡ ತಲೆಯಾಗೆ ನಿಲ್ಲಿಸಿದ್ರು. ಎಲ್ಲ ಸ್ಥಳಕ್ಕೆ, ನಾನು ಹೋಗುವಂಥ ಸ್ಥಳದಲ್ಲೆಲ್ಲ ಯೇಸು ಸ್ವಾಮಿ ನನ್ನ ತಲೆಯಾಗಿ ಇಡಿಸಿದ್ದಾರೆ. ಏನಕ್ಕೆ ಗೊತ್ತಾ, ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ, ನನ್ನ ತಲೆ ಯೇಸು ಸ್ವಾಮಿ. ಅವರ ಮೇಲೆ ನಂಬಿಕೆ ಇಟ್ಟಾಗ ಈ ಲೋಕದಲ್ಲಿ ಇರುವಂಥ ಕಷ್ಟಗಳು ಹೇಗೆ ನನ್ನನ್ನು ಹಿಡಿದು ನಿಲ್ಸಕ್ಕಾಗುತ್ತೆ? ಆಗಲ್ಲ. ನನ್ನನ್ನು ಯೇಸು ಸ್ವಾಮಿನ ಮೇಲೆ ದೃಢವಾಗಿ ನಾನು ನಂಬಿಕೆ ಇಟ್ಟಿದ್ದೀನಿ. ನಾನು ಮುಂದೆ ಸಾಕ್ತೀನಿ ಅಂತ ಹೋಗ್ಬೇಕಾದ್ರೆ ದೇವ್ರು ಒಂದೊಂದು ಬಾಗಿಲುಗಳು ಸುಂದರವಾಗಿ ತೆಗೆದು, ಕಾಲೇಜ್ ಮುಗ್ದಾದ್ಮೇಲೆ $0, $1 ನನ್ನ ಸಾಲ ಇಲ್ಲ. ಎಲ್ಲ ಕಾಲೇಜ್ ಫೀಸನ್ನು ಕಟ್ಬಿಟ್ಟು ಸಾಲ ಇಲ್ಲದಂತೆ ನಾನು ಕಾಲೇಜಲ್ಲಿ ಹೋಗಿ ಮುಂದೆ ಸರ್ಟಿಫಿಕೇಟ್ ಇಸ್ಕೊಬರೋಕ್ಕಾಯ್ತು. ಹೆಂಗೆ? ನಂಬಿಕೆ. ದೇವ್ರ ಮೇಲೆ ಇರುವಂಥ ದೃಢ ನಂಬಿಕೆ. ಕೊನೆ ಗಂಟನೂ ನಾವು ಹೇಳ್ಬೇಕು, ದೇವ್ರೆ ನೀನು ನನಗೆ ಮಾಡೇ ಮಾಡ್ತೀಯಪ್ಪ, ನೀನು ಸರ್ವಶಕ್ತನಾದ ದೇವರು, ನೀನು ನನ್ನನ್ನು ಕರೆದಿದ್ಯಾ ಅಂದಮೇಲೆ ನೀನು ನಂಬಿಗಸ್ತಿಕೆಯಾಗಿ ಎಲ್ಲ ಕಾರ್ಯವೂ ನನಗೇನು ಮಾಡ್ತೀಯಾ, ಮಾಡಿ ಮುಗಿಸ್ತೀಯಾ. ಇಲ್ಲಿ ನೋಡಿ, ಈ ವ್ಯಕ್ತಿ ಅರಸನಿದ್ದಾನೆ, ಎಲ್ಲ ಇದ್ದಾರೆ, ಆದರೂ ಕೂಡ ನಂಬಿಕೆಯಲ್ಲಿ ಏನು ಮಾಡ್ತಾನೆ, ಕೇಳಿದ ನಂತರ ಯೇಸು ಸ್ವಾಮಿ ಹತ್ರ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಹತ್ರ ಹೋಗಾದ್ಮೇಲೆ ನೆಕ್ಸ್ಟ್ ಅವ್ನು ಮಾಡ್ತಾ ಇರುವಂಥ ಕಾರ್ಯವನ್ನು ನೋಡಿ ಅವನು ಬೇಡ್ತಾನೆ ಯೇಸು ಸ್ವಾಮಿನ, ಯೇಸು ಸ್ವಾಮಿ ದಯವಿಟ್ಟು ನೀವೇನ್ ಮಾಡಿ, ನನ್ನ ಮಗನ್ನ ಗುಣಪಡಿಸಿ. ಓದನ ವಾಕ್ಯ. ಹಾ ಹಾ ಸಾಕು. ತಿರ್ಗಾ ಇನ್ನೊಂದು ವಾಕ್ಯ, ಅದ್ರ ಮೇಲ್ಗಡೆ ಇರುವಂತ ವಾಕ್ಯ ಓದಿ ಸಿಸ್ಟರ್. ಬರೀ ಒಂದೇ ಒಂದು ವಾಕ್ಯ, 49. ಇಲ್ಲ ಇನ್ನು ಮೇಲೆ 47 ಸಾರಿ. ಇಲ್ಲಿ ನೋಡಿ, ಈಗ ಆ ಸೋಲ್ಜರು, ಆ ವ್ಯಕ್ತಿ ಇರುವಂತ ಜಾಗದಿಂದ ಯೇಸು ಸ್ವಾಮಿ ಇರುವಂತ ಜಾಗಕ್ಕೆ ಎಷ್ಟು ದೂರ ಆಗುತ್ತೆ ಅಂದ್ರೆ ಒಂದು 8 ರಿಂದ 9 ಗಂಟೆ ಟೈಮ್ ಪ್ರಯಾಣ ಆಗುತ್ತೆ. ಅವಾಗ ಯೇಸು ಸ್ವಾಮಿ ಬಗ್ಗೆ ಗೊತ್ತಾದ ಮೇಲೆ ಜನರು ನೋಡಿ ಎಲ್ಲಿಂದ ಎಲ್ಲಿ ಗಂಟ ಬೇಕಾದ್ರೂ ಪ್ರಯಾಣ ಪಟ್ಕೊಂಡು
ಬರಕ್ಕೆ ಸಿದ್ಧರಾಗಿದ್ದಾರೆ. ಏನಕ್ಕೆ ಅಂದ್ರೆ ಆ ಯೇಸು ಸ್ವಾಮಿ ಮಾಡುವಂತ ಕಾರ್ಯವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವಾಗ ನಾವುಗಳು ಕೂಡ ಅಷ್ಟೇ, ಇಲ್ಲಿಂದ ಚರ್ಚಿಂದ ಇಲ್ಲಿಗೆ ಬರಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ನೆಪಗಳನ್ನು ಹೇಳ್ತೀವಿ. ಈಗ ಯೋಚನೆ ಮಾಡಿ ನೋಡಿ, ಆ ಸನ್ನಿವೇಶದಲ್ಲಿ ಇರ್ಬೇಕಾದ್ರೆ ಯಾರು ಸಹಾಯ ಇಲ್ಲ, ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಎಷ್ಟೇ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ನಾನು ಪ್ರಯಾಣ ಪಟ್ಟು ಹೋಗ್ತೀನಿ. ಏನಕ್ಕೆ, ನನ್ನ ಮಗ ಸಾಯ್ತಾ ಇದ್ದಾನೆ. ಅವಾಗ ಕಷ್ಟದ ವೇಳೆಯಲ್ಲಿ ಅನೇಕ ಜನರು, ಅನ್ಯ ಜನರು ಈ ತರ ಬರೋದು ಪರವಾಗಿಲ್ಲ, ಆದ್ರೆ ದೇವ್ರು ನಂಬಿರೋ ಮಕ್ಕಳು ಬರೀ ಕಷ್ಟದ ಸಮಯದಲ್ಲಿ ಆಲಯವನ್ನು ಹುಡುಕೋರು ಆಗಿರಬಾರ್ದು. ನಾವು ಪಕ್ಕದಲ್ಲಿ ತಿರುಗಿ ಹೇಳಿ, ಬರೀ ಕಷ್ಟದ ಸಮಯದಲ್ಲಿ ಏಸಪ್ಪ ಅನ್ಬಾರ್ದು. ಹಂಗಂದ್ರೆ ಏನಾಗುತ್ತೆ, ಯೇಸು ಸ್ವಾಮಿ ಬಗ್ಗೆ ಅರ್ಥ ಆಗಿಲ್ಲ ನಮ್ಗೆ. ಕಷ್ಟ ಬಂದಾಗ ಯೇಸು ಸ್ವಾಮಿನ ATM ಮಿಷಿನ್ ತರ, ಯಾವಾಗ ಹಣಕಾಸು ಬೇಕೋ ಅವಾಗ ATM ತೆಗಿಯೋದು, ಹೋಗೋದು, ತೆಗಿಯೋದು, ಹಣ ಬಂದ್ಮೇಲೆ ಏನ್ ಮಾಡೋದು, ATMಗೆ ಅಷ್ಟೇ. ಕಾಸು ಬಂತಲ್ಲ ಅಷ್ಟೇ. ATM ಮಿಷಿನ್ ಏನಕ್ಕೆ? ನಾವು ಆ ಥರ ಇರಬಾರ್ದು. ಕಷ್ಟ ಬರಲಿ, ಸುಖ ಬರಲಿ, ಸಂತೋಷ ಬರಲಿ, ಏನೇ ಬರಲಿ, ಎಲ್ಲ ವೇಳೆ ಹೇಳು, ಯೇಸು ಸ್ವಾಮಿ ನಿನ್ನ ಜೊತೆಗೆ ನಾನು ಸುತ್ತಿಸ್ತೀನಿ, ನಿನ್ನ ಜೊತೆಗೆ ನಾನು ಇರ್ತೀನಿ. ಇದೇ ಏನಾಗುತ್ತೆ ಗೊತ್ತಾ, ಕವನೆಂಟ್ ಅಂತ ಹೇಳೋದು. ಫಸ್ಟು ಇವಾಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ, ಫಸ್ಟು ಒಂದು ಹೆಣ್ಣನ್ನು ಗಂಡನ್ನು ನೀವು ನೋಡ್ಬೇಕಾದ್ರೆ ನೀವು ರಿಜೆಕ್ಟ್ ಮಾಡ್ಬೋದು, ನನಗೆ ಇಷ್ಟ ಆಗಿಲ್ಲ, ಬೇಡ ಅಂತ. ಆದರೆ ಮದುವೆ ಆದಮೇಲೆ ಏನಾಗುತ್ತೆ, ಕಷ್ಟನೋ ಸುಖನೋ, ಎಂತಿ ಗುರ್ರಂದ್ರೂ ಕೂಡ ಪರವಾಗಿಲ್ಲ, ಗಂಡ ಉರ್ರಂದ್ರೂ ಕೂಡ ಪರವಾಗಿಲ್ಲ, ಏನು ಮಾಡ್ತೀರಾ, ಇರ್ತೀರಾ. ಏನಕ್ಕೆ ಇರ್ತೀರಾ ಗೊತ್ತಾ, ದೇವ್ರ ಮುಂದೆ ಒಂದು ಸಂಬಂಧ ಮಾಡಿದ್ದೀರಾ. ದೇವ್ರ ಮುಂದೆ ಹೇಳ್ತಾ ಇದ್ದೀರಾ, ಸಾಯೋ ಗಂಟನು, ಕಷ್ಟ ಬಂದ್ರು, ನೋವು ಬಂದ್ರು, ವೇದನೆ ಬಂದ್ರು ನಾವಿಬ್ರು ಜೊತೆ, ಏನೇ ಆದ್ರೂ ನಾವು ಇಬ್ರು ಜೊತೆಗಿರ್ತೀವಿ ಅಂತ. ಇರ್ತೀರಾ ಇಲ್ವಾ? ಹೌದು, ಇರ್ತೀವಿ. ಜೋರಾಗಿ ಹೇಳಿ ಒಂದು ಸ್ವಲ್ಪ. ಅದೇ ರೀತಿ ಯೇಸು ಸ್ವಾಮಿ ಹತ್ರ ಅನೇಕ ಜನರು ಬಂದಾಗ ಅದ್ಭುತಕ್ಕೋಸ್ಕರ ಬರ್ತಾರೆ. ದೇವ್ರು ಇದು ಸ್ವಸ್ಥತೆ ಪಡಿಸ್ಲಿ, ಸ್ವಸ್ಥತೆ ಪಡಿಸಾದ್ಮೇಲೆ ಏನ್ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಅದೇ ಬೇಕಾಗಿರೋದು, ಬೇರೆ ಏನ್ ಬೇಕು, ಸಮಾಧಾನ, ಸ್ವಸ್ಥತೆ ಬೇಕು. ಅದಾದ್ಮೇಲೆ ಯೇಸು ಸ್ವಾಮಿ ಟಾಟಾ ಬಾಬಾಯ್, ನನಗೆಲ್ಲ ಸಿಕ್ತು, ಹೋಗ್ತೀನಿ. ಆದ್ರೆ ಒಂದು ಸ್ವಲ್ಪ ಜನ ಏನ್ ಮಾಡ್ತಾರೆ ಗೊತ್ತಾ, ಯೇಸು ಸ್ವಾಮಿ ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡಿದ್ಯಾ ಅಂದ್ರೆ ಮುಂದೆ ಇರುವಂತ ಜೀವನದಲ್ಲೂ ಕೂಡ ನೀನ್ ಚೆನ್ನಾಗಿ ನಡೆಸ್ತೀಯಾ, ನೀನು ನಿನ್ ಜೊತೆಗೆ ಏನ್ ಮಾಡ್ತೀನಿ, ನಾನು ಸಂಬಂಧ ಇಟ್ಕೋತೀನಿ, ನೀನೇ ನನ್ನ ತಂದೆ ಅಂತ ಹೇಳಿ ಏನ್ ಮಾಡ್ತಾರೆ, ಸಂಬಂಧವನ್ನು ಬೆಳೆಸ್ತಾರೆ. ಅವಾಗ ನಾವುಗಳು ಕೂಡ ಏನ್ ಮಾಡ್ಬೇಕು ಅಂದ್ರೆ, ಯೇಸು ಸ್ವಾಮಿನ ಬೇರೆ ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೋದಲ್ಲ, ಸಂಬಂಧವನ್ನು ಬೆಳೆಸಿ ಯೇಸು ಸ್ವಾಮಿ ಜೊತೆ ದೃಢವಾಗಿ ನಿಂತು ಯೇಸು ಸ್ವಾಮಿನ ನಾವು ಅಪ್ಪವಾಗಿ ನಾವು ಸ್ವೀಕಾರ ಮಾಡ್ಬೇಕಾದ್ರೆ ನಮಗೊಂದು ಕೊರತೆ ಇಲ್ಲದಂತೆ ದೇವರು ನಡೆಸ್ತಾರೆ. ಅನೇಕ ಜನರ ಬಾಳ್ವಿಕೆಯಲ್ಲಿ ಯೇಸು ಸ್ವಾಮಿ ಕುರುಬನಾಗಿಲ್ಲ, ಇನ್ನು ಕುರುಬನಾಗಿಲ್ದೇದಾಗ ಆ 23ನೇ ಅಧ್ಯಾಯದಲ್ಲಿ ಇರುವಂತ ಆಶೀರ್ವಾದ ಎಲ್ಲ ನಮ್ಗೆ ಸಿಗಲ್ಲ. ಯಾವಾಗ ಯೇಸು ಸ್ವಾಮಿನ ನಾವು ಕುರುಬನಾಗಿ ಮಾಡ್ತೀವೋ ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಕುರುಬ ಎಲ್ಲೆಲ್ಲೆಲ್ಲ ಕರ್ಕೊ ಹೋಗ್ತಾರೋ ಅಲ್ಲೆಲ್ಲ ಹೋಗ್ತೀವಿ. ಕುರುಬ ಶಬ್ದವನ್ನು ಕೇಳೇಟ್ಕೆ ಕುರಿಗಳು ಏನ್ ಮಾಡುತ್ತೆ, ಓಡಿ ಬರುತ್ತೆ. ಅದೇ ರೀತಿ ದೇವರ ಆಲಯದಲ್ಲಿ ಯಾವಾಗೆಲ್ಲ ಯೇಸು ಸ್ವಾಮಿ ಶಬ್ದವನ್ನು ಧ್ವನಿಸ್ತೇವೋ ಅವಾಗೆಲ್ಲ ನಾವೇನ್ ಮಾಡ್ತೀವಿ, ಕುರಿಗಳಾಗಿ ಬಂದು ಏನ್ ಮಾಡ್ತೀವಿ, ಸೇರ್ತೀವಿ. ಅವಾಗ್ಲೇನೆ ನಾವೇನ್ ಮಾಡ್ತೀವಿ, ಮುಂದೆ ಹೋಗ್ತೀವಿ. ಈ ಜಾಗದಲ್ಲೂ ನೋಡಿ, ಆ ವ್ಯಕ್ತಿ ಕೊನೆಯದಾಗಿ ಬಂದು ಹೇಳ್ತಾನೆ, ಯೇಸು ಸ್ವಾಮಿ ನೀನೇನ್ ಮಾಡಿ, ನಮ್ಮ ಮನೆಗೆ ಕೆಳಗಡೆ ಬನ್ನಿ, ಕೆಳಗಡೆ ಬಂದ್ಬಿಟ್ಟು ನಮ್ಮ ಮಗ ಸಾಯ್ತಾ ಇದ್ದಾನೆ, ಅವ್ರನ್ನ ಏನ್ ಮಾಡಿ ನೀವು ಸ್ವಸ್ಥತೆ ಪಡಿಸಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ವಾಕ್ಯ ಓದೋದಿದ್ರೆ, ನೆಕ್ಸ್ಟ್ ವಾಕ್ಯ ಹೇಳ್ತಾರೆ ದೇವರು, ನೀವು ಕೇಳದಂತೆ ನೋಡದಂತೆ ನೀವೇನ್ ಮಾಡಲ್ಲ. ಓದಿ ಆ ವಾಕ್ಯನ. ಹಾ, ಇದು ಬಂದು ಬರೀ ಆ ವ್ಯಕ್ತಿಗೆ ಮಾತ್ರ ಹೇಳ್ತಲ್ಲ. ಯಾಕಂದ್ರೆ ಆ ವ್ಯಕ್ತಿ ಈಗ ತಾನೇ ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದಾನೆ, ಯೇಸು ಸ್ವಾಮಿ ಬಗ್ಗೆ ನಂಬಿಕೆನೇ ಇಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಯೇಸು ಸ್ವಾಮಿ ಅಂದ್ರೆ, ಅಲ್ಲಿರುವಂತ ಜನರೆಲ್ಲ ಅದ್ಭುತ ಸೂಚನೆ ಕಾರ್ಯಗಳನ್ನು ನೋಡಿದರೆ, ನೋಡಿ ಇವಾಗ ಯೇಸು ಸ್ವಾಮಿನ ಕೊಂಡಾಡ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವೇನ್ ಮಾಡ್ತೀರಾ, ಬರೀ ಅದ್ಭುತ ಸೂಚನೆ ಕಾರ್ಯವನ್ನು ನೋಡಿದ್ರೆ ಮಾತ್ರ ನಂಬುತ್ತಾ ಇದ್ದೀರಾ, ನೋಡ್ದಂತೆ ನೀವೇನ್ ಮಾಡ್ತಾ ಇಲ್ಲ. ಹಂಗಂದ್ರೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ಯಾವಾಗ ಅದ್ಭುತ ಸೂಚನೆ ಕಾರ್ಯ ದೇವ್ರು ಮಾಡ್ತಾರೋ ಅವಾಗ ಸ್ತೋತ್ರ ಹೇಳೋದಲ್ಲ. ಅದ್ಭುತ ಸೂಚನೆ ಕಾರ್ಯ ನೋಡದೇ ಇದಾಗ್ಲೇ ದೇವ್ರಿಗೆ ಏನ್ ಮಾಡ್ಬೇಕು ನಾವು, ಯಾರು ಹೇಳ್ತಾ ಇಲ್ಲ. ಏನ್ ಮಾಡ್ಬೇಕು? ಸರಿ ಆಯ್ತು, ಇನ್ನೊಂದು ವಾಕ್ಯ ತೋರಿಸ್ಬಿಡ್ತೀನಿ. ಯಾರು ಕನ್ವಿನ್ಸ್ ಆಗ್ತಾ ಇಲ್ಲ, ಇವ್ರು ಏನೋ ಸುಮ್ಮನೆ ಹೇಳ್ತಾ ಇದ್ರೆ ಸ್ತೋತ್ರ ಹೇಳು ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿದ್ದೀರಾ ನೀವು. ಹಂಗೆ ತಾನೇ ಕೂತಿದ್ದೀರಾ ಇಲ್ವಾ? ಆಯ್ತು, ಹೋಗಿ 1 ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. ಓದಿ ಯಾರಾದ್ರೂ ಜೋರಿ.
ಹಾ ಹಾ ಹೌದಾ? ನಿಮ್ಮ ಬೈಬಲಲ್ಲಿ ಹೆಂಗಿದೆ? ಇನ್ನೊಬ್ರು ಓದಿ. ಹ್ಮ್ 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 ನಿಮ್ದ್ರಲ್ಲೂ ಹಂಗಿದ್ಯಾ? ಪ್ರಕಾಶ್ ಅಂಕಲ್ ನಿಮ್ದ್ರಲ್ಲಿ ಓದಿ. ಹಾ ಹ್ಮ್ 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 ಹಂಗಾರೆ ನೀವು ದೇವರನ್ನ ಪ್ರೀತಿ ಮಾಡಿದ್ರೆ ನಿಮಗಿಟ್ಟಿರುವಂತ ಕಾರ್ಯ ನಿಮ್ಗೇನಾಗ್ತಾ ಇಲ್ವಂತೆ? ಹೇಳಿ ಜೋರಾಗಿ. ಆಮೇಲೆ ಆಮೇಲೆ ಏನ್ ಅರ್ಥ ಅಂದ್ರೆ, ಅನೇಕ ವೇಳೆಯಲ್ಲಿ ದೇವ್ರು ನಿಮಗೋಸ್ಕರ ಇಟ್ಟಿರುವಂತ ಕಾರ್ಯ ಈಗ ಕಾಣ್ತಾ ಇಲ್ಲ, ಆದ್ರೆ ಇವಾಗ್ಲೇ ನಂಬಿ ನೀವು ದೇವ್ರಿಗೆ ಸ್ತೋತ್ರ ಹೇಳ್ಬೇಕಾರೆ, ಆ ಸಮಯ ಬರ್ಬೇಕಾರೆ ನೀವ್ ಹೇಳ್ತೀರಾ, ಇದನ್ನ ನಡ್ಸಿದೆ ಏಸಪ್ಪ. ನನ್ನ ಕಣ್ ಕಾಣ್ಲಿಲ್ಲ, ನನ್ನ ಕಿವಿ ಕೇಳಿಲ್ಲ, ನನ್ನ ಮನಸ್ಸು ಕೂಡ ಊಹಿಸಲಿಲ್ಲ, ಆದ್ರೆ ನನಗೋಸ್ಕರ ಇಟ್ಟಿರೋದು ದೊಡ್ಡ ಕಾರ್ಯಗಳು. ಅದಕ್ಕೆ ನಾನು ಹೇಳ್ತೀವಿ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿ ಎಲ್ಲ ಒಳ್ಳೆಯದೇ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿ ಇಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿ. ಚಿಕ್ಕ ವಯಸ್ಸಲ್ಲಿ ಬೆಳಿಬೇಕಾದ್ರೆ ಅನೇಕ ಜನರು ನನ್ನನ್ನು ಏನಂದ್ರು ಅಂದ್ರೆ, ತುಂಟ ಅಂದ್ರು, ಇವನ್ ಮುಂದೆ ಬರಲ್ಲ, ಇವನ್ ಓದಲ್ಲ, ಇವನ್ ಸರಿ ಇಲ್ಲ. ನಮ್ಮ ತಂದೆ ಹೇಳಿದ್ರು, ಕೊನೆಯದಾಗಿ ಇವ್ನಿಗೆ ಓಮ್ನಿ ಕಾರ್ ಇಸ್ಕೊಟ್ಬಿಟ್ಟು ಸ್ಕೂಲೆಲ್ಲ ಹೋಗಿ ಮಕ್ಕಳನ್ನೆಲ್ಲ ಟ್ರಿಪ್ ಓಡಿಸ್ಕೊಬಾ ಅಂತ. ನಮ್ಮ ತಂದೆಗೂ ಕಣ್ಣು ಕಾಣಲಿಲ್ಲ, ನನಗೂ ಕಣ್ಣು ಕಾಣಲಿಲ್ಲ, ನನ್ನ ಕುಟುಂಬಕ್ಕೂ ಕಣ್ಣು ಕಾಣಲಿಲ್ಲ, ಅನೇಕ ಜನರ ಜೊತೆಗಿರೋರ್ಗೂ ಕಣ್ಣು ಕಾಣಲಿಲ್ಲ. ಏನು ಕಣ್ಣು ಕಾಣಲಿಲ್ಲ? ದೇವ್ರು ನನಗೋಸ್ಕರ ಇಟ್ಟಿರೋದನ್ನು. ಇವತ್ತು ನೀವಿಲ್ಲಿ ಕೂತಿದ್ದೀರಾ, ಅನೇಕ ಜನರು ಅದೇ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಹೇಳ್ಬೇಕಾಗಿರುವಂಥ ಕಾರ್ಯ ಏನು ಗೊತ್ತಾ? ನಿಮಗೆ ಕಣ್ಣು ಕಾಣ್ತಾ ಇಲ್ಲ, ನಿಮಗೆ ಕಿವಿಯನ್ನು ಕೇಳ್ತಾ ಇಲ್ಲ, ನಿಮಗೆ ಮನಸ್ಸು ಊಹಿಸೋದಿಲ್ಲ. ಏನಕ್ಕೆ ಅಂದರೆ ದೇವ್ರು ನನಗೋಸ್ಕರ ಇಟ್ಟಿರೋ ಕಾರ್ಯಗಳು ಇವಾಗ ನೋಡ್ತಾ ಇಲ್ಲ. ಬರುವಂಥ ದಿವಸಗಳಲ್ಲಿ ನಿಮ್ಮ ಮುಂದೆ ನನ್ನ ತಲೆಯನ್ನು ಎತ್ತು ನಿಲ್ಲಿಸುವ ಯೇಸಪ್ಪನ ಮೇಲೆ ನನ್ನ ನಂಬಿಕೆ. ಆ ದೇವರ ದೃಢ ನಂಬಿಕೆಯಲ್ಲಿ ಇರಬೇಕಾದ್ರೆ ನಾವು ಹೇಳ್ತೀವಿ, ನೀವು ಎಷ್ಟಾದರೂ ಮಾತಾಡ್ಕೊಳ್ಳಿ, ಅನೇಕ ಜನರು ಏನಾದರೂ ಹೇಳಿ, ಏನಾದರೂ ಊಹಿಸಲಿ, ನಾಚಿಕೆ ಆಗೋ ರೀತಿ ಮಾತಾಡಲಿ, ನಮ್ಮನ್ನು ಉಗಿಲಿ, ನಮ್ಮನ್ನು ಮಾಡಲಿ, ಎಲ್ಲವನ್ನು ಒರೆಸ್ಕೊಂಡು ನೀವು ಹೇಳ್ತೀರಾ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಒಂದು ದಿವಸ ಒಂದು ಕಡೆಗೆ ಸೇವೆ ಕರೆದಿದ್ರು ಒಂದು ಪಾಸ್ಟ್ರು. ಅಲ್ಲಿ ಹೋಗಿ ನಾನು ಕೆಲಸ ಎಲ್ಲ ಮಾಡಿಕೊಡ್ತಾ ಇದ್ದೆ. ಸುಮಾರು ದಿವಸ ಕೆಲಸ ಮಾಡಿದೆ. ಕೆಲಸ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಕೊನೆಯದಾಗಿ ಒಂದು 20 ನಿಮಿಷ ಪ್ರಸಂಗ ಕೊಡ್ತೀನಿ, ಪ್ರಸಂಗ ಮಾಡು ಅಂತ. ನಾನೇನು ಮಾಡಿದೆ, ತುಂಬ ಸಂತೋಷ. ಅವಾಗ ಒಂದು ಚಾನ್ಸ್ ಸಿಕ್ಕಿದ್ರೇ ಏನೋ ಒಂದು ದೊಡ್ಡ ಕಾರ್ಯ ಅಲ್ವ, ಇದಕ್ಕೋಸ್ಕರನೇ ಪ್ರಯತ್ನ ಪಡ್ತಾ ಇದ್ದೀನಿ, ಟ್ರೈನಿಂಗ್ ತೊಗೋತಾ ಇದ್ದೀನಿ. ಎಲ್ಲೋ ಒಂದು ಅವಕಾಶ ಬರಬೇಕಾದ್ರೆ ತುಂಬ ಸಂತೋಷ ಆಗಿ ನಾನೇನು ಮಾಡಿದೆ, ಹೋಗಿ ಎಲ್ಲ ನೈಟೆಲ್ಲ ಕೂತ್ಕೊಂಡು ಪ್ರೇಯರ್ ಮಾಡಿ, ಚೆನ್ನಾಗಿ ವಾಕ್ಯಗಳನ್ನ ಪ್ರಿಪೇರ್ ಮಾಡಿ, ಎಲ್ಲ ಹೋಗಿ ಕೂತ್ಕೊಂಡು ಪ್ರಸಂಗ ಮಾಡಿ, ಅನೇಕ ಜನರು ಬಂದು ಹೇಳಿದ್ರು ಆಶೀರ್ವಾದವಾಗಿದೆ ಅಂತ. ಅದೆಲ್ಲ ರೆಕಾರ್ಡ್ ಆಯಿತು, ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ರೆಕಾರ್ಡ್ ಆಯಿತು. ನಾನು ಅಂದ್ಕೊಂಡೆ, ಅಪ್ಪ ಫಸ್ಟ್ ಟೈಮು ಯೂಟ್ಯೂಬಲ್ಲೆಲ್ಲ ಹೋಗಿದೆ, ಸಂತೋಷವಾಗಿ ತಿರ್ಗಾ ಪ್ರಯಾಣ ಪಟ್ಟು ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋದಾಗ ನಮ್ಮ ಪ್ರೆಸಿಡೆಂಟ್ ಅವರ ವೈಫ್ ಬಂದ್ಬಿಟ್ಟು ಹೇಳಿದ್ರು, ಜಾಯ್ಸನ್, ನಾನು ನೋಡಿದೆ ನೀನೆಲ್ಲೋ ಹೋಗಿ ಪ್ರಸಂಗ ಮಾಡ್ತಾ ಇದೆ ಅಂತ ಕೇಳ್ಪಟ್ಟೆ, ಅದರದ್ದು ವಿಡಿಯೋ ಇದ್ರೆ ಕಳಿಸು, ನಾನು ತುಂಬ ಆಸೆ ಇರ್ತಾ ಇದೆ ನೋಡಬೇಕು ಅಂತ. ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ನೋಡ್ತೀನಿ, ಎಲ್ಲ ಮೆಸೇಜ್ಗಳು ಇದೆ, ನಾನು ಮಾಡಿದಂಥ ಮೆಸೇಜ್ ಡಿಲೀಟ್ ಆಗಿದೆ.
ನನ್ನಲ್ಲಿ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ ಸೈತಾನು, ನೀನು ಮೆಸೇಜ್ ಕೊಟ್ಟಿರೋದು ಚೆನ್ನಾಗೇ ಇಲ್ಲ, ಯಾರಿಗೂ ಇಷ್ಟ ಆಗಲ್ಲ, ನೀನು ಮಾತನಾಡೋದು ಅರ್ಥ ಆಗಲ್ಲ, ನಿನ್ನ ದೇವ್ರು ಉಪಯೋಗಿಸಲ್ಲ, ನಿಂದು ಹೋಯ್ತು ಇಷ್ಟೇ, ಟ್ರೈನಿಂಗ್ ಮಾಡು, ಯಾರ ಕೈಲಾದರೂ ಸೇವೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊ, ನಿನ್ನ ಮಾತುಗಳಿಗೆ ಬೆಲೆನೇ ಇಲ್ಲ. ಇದೆಲ್ಲ ಹೇಳಿ 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 2ನೇ ವರ್ಷದಲ್ಲಿ ತುಂಬ ಕುಂದೋಗ್ಬಿಟ್ಟು ನಾನು ಹೇಳಿದೆ, ಇವತ್ತಿಗೆ ಈ ಸೈತಾನಿನ ಮಾತು ನಿಲ್ಲಬೇಕು. ಇಷ್ಟು ದಿವಸ ಆ ಸುಳ್ಳನ್ನು ಕೇಳಿಕೊಂಡು ನಾನು ನಂಬಿಕೊಂಡು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಅದನ್ನು ನಂಬಲ್ಲ, ಸುಳ್ಳನ್ನು ನಂಬಲ್ಲ, ದೇವರ ವಾಕ್ಯದಲ್ಲಿ ಹೇಳಿರುವಂಥ ಕಾರ್ಯವನ್ನು ನಂಬ್ತೀನಿ. ಯೇಸು ಸ್ವಾಮಿ ಹೇಳಿದ್ರು, ಈ ಲೋಕದಲ್ಲಿ ಪೇತ್ರನ್ಗೆ ಹೇಳ್ತಾರೆ, ಪೇತ್ರ ಪ್ರಸಂಗ ಮಾಡ್ಬೇಕಾದ್ರೆ ಹೇಳ್ತಾರೆ, ಯಾರಪ್ಪ ಇವನು ಇಷ್ಟೊಂದು ಚೆನ್ನಾಗಿ ಪ್ರಸಂಗ ಮಾಡ್ತಾ ಇದ್ದಾನಲ್ಲ, ಸ್ಕೂಲ್ಗೆ ಹೋಗ್ದಂತೆ ಬಂದು ಪ್ರಸಂಗ ಮಾಡುವ ಪೇತ್ರನು. ಆದರೆ ಏನು ಹೇಳ್ತಾರೆ ಅಂದರೆ, ಇವನು ಯೇಸು ಸ್ವಾಮಿ ಜೊತೆ ಇದ್ನಲ್ಲ. ಅದಕ್ಕೇನೆ ಅವಾಗ ನಾನು ಹೇಳಿದೆ, ಯೇಸು ಸ್ವಾಮಿ ನನಗೆ ಮಾತಾಡೋಕ್ಕೆ ಬರುತ್ತೋ ಬರಲ್ವೋ, ಚೆನ್ನಾಗಿ ಮಾತಾಡ್ತೀನೋ ಇಲ್ವೋ, ನೀನು ನನ್ನ ಜೊತೆಗೆ ಇರ್ತೀಯ ಅಂತ ನನಗೆ ಭರವಸೆ ಇದೆ, ನಾನು ಹೋಗ್ತೀನಪ್ಪ. ಇದನ್ನು ಕಂಡು ನಾನು ಹಿಂಜಾರಿ ಹೋಗಲ್ಲ, ಒಬ್ಬರು ಏನೋ ಡಿಲೀಟ್ ಮಾಡಿದ್ದಾರೆ ಅಂತ ನಾನು ಸೋತೋಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಧೈರ್ಯವಾಗಿ ಏನು ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಎಲ್ಲ ಟೀಚರ್ ಹತ್ರ ಹೋಗಿ ಹೇಳಿದೆ, ಟೀಚರ್ ಎಲ್ಲೆಲ್ಲಾದರೂ ಆಪರ್ಚುನಿಟಿ ಇದ್ದರೆ, ಯಾರು ಹೋಗಲ್ಲ ಅಂದರೆ ನನ್ನ ಕಳಿಸಿ, ನಾನು ಹೋಗ್ತೀನಿ. ಯಾಕಂದರೆ ಬೆಲೆ ತುಂಬ ಇದೆ, ಕುಯ್ಯುವ ಜನರು ಲೇಬರ್ಸ್ ತುಂಬ ಕಡಿಮೆ ಆಗಿದ್ದಾರೆ, ನನ್ನ ಕಳಿಸಿ, ನಾನು ಹೋಗ್ತೀನಿ ಅಂತ. ಹೋಗುವಂಥ ಸ್ಥಳದಲ್ಲೆಲ್ಲ ಪ್ರಸಂಗ ಮಾಡ್ತಾಯಿದ್ದೆ. ಅದೆಲ್ಲ ಮನಸ್ಸಲ್ಲಿ ಬರ್ತಾಯಿತ್ತು, ಅವಾಗವಾಗ ಅಟ್ಯಾಕ್ ಬರ್ತಾಯಿತ್ತು. ಆದರೂ ಕೂಡ ಧೈರ್ಯವಾಗಿ ಪ್ರಸಂಗ ಮಾಡ್ತಾಯಿದ್ದೆ. 3ನೇ ವರ್ಷದಲ್ಲಿ ನಮ್ಮ ಪ್ರಸಂಗ ಮಾಡೋ ಕ್ಲಾಸ್ 2 ವರ್ಷ ಇರುತ್ತೆ. 2 ವರ್ಷ ಆದಮೇಲೆ 3ನೇ ವರ್ಷದಲ್ಲಿ ಯಾರು ತುಂಬ ಚೆನ್ನಾಗಿ ಮಾಡ್ತಾರೋ ಅವ್ರಿಗೊಂದು ಪ್ರೈಸ್ ಕೊಡ್ತಾರೆ. ಇಡೀ ಕಾಲೇಜಲ್ಲೇ ಲಾಸ್ಟಲ್ಲಿ ಕೂತ್ಕೊಂಡಾಗ ನಾನು ಎಲ್ಲರ ಹೆಸರು ಹೇಳ್ತಾ ಇದ್ದೀನಿ, ಅವರು ಇವರು. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಕೂತ್ಕೊಂಡು ಕೇಳ್ಬೇಕಾದ್ರೆ ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಇಲಿಸ್ಟ್ರೇಷನ್ ಎಲ್ಲ ಯೂಸ್ ಮಾಡಿದ್ರು. ನಮ್ಮ ಟೀಚರ್ಗೆ ಅವರೆಲ್ಲ ಸಂತೋಷ ಆಗಿದೆ, ಅವರೇ ಅಂತ ಕೂತಿದ್ದೀನಿ. ಲಾಸ್ಟಲ್ಲಿ ನೋಡಿದ್ರೆ ಎಲ್ಲರ ಹೆಸರು ಕರಿಬೇಕಾದ್ರೆ ಎಲ್ಲ ಕೈ ತಟ್ತಾ ಇದ್ದಾರೆ, ನನ್ನ ಹೆಸರು ಕರೆದ್ಬಿಟ್ಟು ಮುಂದೆ ಕಳಿಸ್ತಾ ಇದ್ದಾರೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ನನ್ನ ವಿಡಿಯೋವನ್ನು ತೆಗೆದ್ರು ಪರವಾಗಿಲ್ಲ, ದೇವ್ರಿಗೋಸ್ಕರ ನಿಜವಾಗಿ ನಿಂತಾಗ ಅದೇ ಜಾಗದಲ್ಲಿ ಒಳ್ಳೆ ಪ್ರಸಂಗ ಮಾಡುವಂಥ ಕ್ಲಾಸಲ್ಲೇ ಒಳ್ಳೆ ಸ್ಟೂಡೆಂಟ್ ಇವನು ಅಂತ ಎತ್ತಿ ನನ್ನ ತಲೆಯನ್ನು ಎತ್ತಿದ್ರು. ಯಾವಾಗ ನಾವು ನಂಬಿಕೆ ಇಡ್ತೀವೋ, ಯಾವಾಗ ನಾವು ಕುಂದು ಹೋಗದಂತೆ ದೇವ್ರು ಎಲ್ಲವೂ ಒಳ್ಳೇದಕ್ಕಾಗಿ ಮಾಡ್ತಾರೆ ಅಂತ ಹೇಳ್ತೀವೋ, ಆವಾಗ ದೇವ್ರು ನಮ್ಮನ್ನು ನಿಜವಾಗ್ಲೂ ಎತ್ತುತ್ತಾರೆ. 4ನೇ ವರ್ಷ ಕಂಪ್ಲೀಟ್ ಆಯಿತು. ಗ್ರ್ಯಾಜುಯೇಷನ್ ಆಗೋ ಸಮಯದಲ್ಲಿ ಇಬ್ಬರಿಗೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ತೆಗ್ದಿರೋರಿಗೆ ಮಾತನಾಡೋಕ್ಕೆ ಅವಕಾಶ ಕೊಡ್ತಾರೆ. ಇನ್ನೊಬ್ರಿಗೆ ಅವಕಾಶ ಕೊಡ್ತಾರೆ. ಯಾರು ಅಂದರೆ ಪ್ರೆಸಿಡೆಂಟು, ಕಾಲೇಜಿನ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಈ ಕಾಲೇಜಿಂದ, ಈ ಕ್ಲಾಸಿಂದ ನನಗೆ ಇವ್ರು ಬೇಕು ಪ್ರಸಂಗ ಮಾಡೋಕ್ಕೆ ಅಂತ. ನನಗೆ ಎರಡು ಫಸ್ಟ್ ರ್ಯಾಂಕು ಇಲ್ಲ, ಸೆಕೆಂಡ್ ರ್ಯಾಂಕು ಇಲ್ಲ, ನಾನು 4ನೇ ರ್ಯಾಂಕು. ನನಗೆ ಚಾನ್ಸೇ ಇಲ್ಲ. ಕ್ಲಾಸಲ್ಲಿ ಬಂದು ಕೂತ್ಕೊಂಡಾಗ ಒಂದು ಅನೌನ್ಸ್ಮೆಂಟ್ ಹೇಳ್ತಾ ಇದ್ದಾರೆ, ಯಾರು ಪ್ರಸಂಗ ಮಾಡಬೇಕು ಅಂತ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡಿದ್ದಾರೆ ಗ್ರ್ಯಾಜುಯೇಷನ್ ದಿವಸ. ಯಾರು ಅಂದರೆ ಅದು ಜಾಯ್ಸನ್ ಅಂತ ಹೇಳ್ತಾ ಇದ್ದಾರೆ. ತಿರ್ಗಾ ಮನಸ್ಸು ಊಹಿಸಲಿಲ್ಲ, ಕಣ್ಣು ಕಾಣಲಿಲ್ಲ, ಕಿವಿ ಕೂಡ ಕೇಳಲಿಲ್ಲ, ದೇವ್ರು ನನಗೋಸ್ಕರ ಇಟ್ಟಿರೋದು. ಯಾವಾಗ ನಾವು ಚಿಕ್ಕ ಕಾರ್ಯದಲ್ಲಿ ಸೋತೋಗ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಕೂರ್ತೀವೋ, ಸೈತಾನ ಅದನ್ನೇ ಹೇಳಿ ಏನು ಮಾಡ್ತಾನೆ ಗೊತ್ತಾ, ನಿಮ್ಮನ್ನ ಕೆಳಗಡೆ ಹಾಕ್ತಾನೆ. ಆ ಸಮಯದಲ್ಲಿ ಸೈತಾನನೇ ನಿನ್ನ ಸುಳ್ಳನ್ನು ನಾನು ನಂಬಲ್ಲ, ದೇವ್ರು ನನಗೋಸ್ಕರ ಇಟ್ಟಿರುವಂಥ ಕಾರ್ಯ ಎಲ್ಲವೂ ಒಳ್ಳೇದೇ ಅಂತ ನಾವು ನಂಬಿಕೆಯಿಂದ ಇಡಬೇಕಾದ್ರೆ ನಾವು ಹೇಳ್ತೀವಪ್ಪ, ಈ ಕಣ್ ಕಾಣ್ತಾ ಇಲ್ಲ, ಈ ಕಿವಿ ಕೂಡ ಕೇಳ್ತಾ ಇಲ್ಲ, ಮನಸ್ಸು ಕೂಡ ಊಹಿಸ್ತಾ ಇಲ್ಲ, ಆದರೆ ನನಗೆ ಗೊತ್ತು ನೀನು ಇಟ್ಟಿರುವಂಥ ಕಾರ್ಯ ಒಳ್ಳೆ ಕಾರ್ಯವೇ ಅಂತ ದೃಢವಾಗಿ ನಂಬಿಕೆಯಿಂದ ಇಡೋದ್ರಿಂದನೇ ಇವತ್ತು ನಾನು ಬಂದು ನಿಂತಿದ್ದೀನಿ. ಇಲ್ಲೂ ಕೂಡ ಮಾತಾಡ್ಬೇಕಾದ್ರೆ ನೋಡಿದ್ದೀರ, ತುಂಬ ಚೆನ್ನಾಗಿ ಮಾತಾಡ್ತೀನಿ ಕನ್ನಡ, ಎಲ್ಲ ನಗಾಡ್ತಾ ಇದ್ದೀರಾ, ಪಾಸ್ಟ್ರೆ ನಿಮ್ಮ ಕನ್ನಡ ಚೆನ್ನಾಗಿಲ್ಲ, ಆದರೂ ಕೂಡ ಬಂದು ಕೇಳ್ತಾ ಇದ್ದೀರಾ ಅಂದರೆ ಇದು ಜಾಯ್ಸನ್ ಅಲ್ಲ, ಜಾಯ್ಸನ್ ಒಳಗಡೆ ಇರುವಂಥ ಪವಿತ್ರಾತ್ಮನು ಕಾರ್ಯ ಮಾಡ್ತಾ ಇರೋದು. ಯಾವಾಗ ನೀವು ಕೂಡ ಅಷ್ಟೇ, ನೀವು ಮಾಡುವಂಥ ಕೆಲಸದಲ್ಲಾಗಲಿ, ನೀವು ಹೋಗುವಂಥ ಹಾದಿಯಲ್ಲಾಗಲಿ, ಎಲ್ಲರೂ ಮೇಲ್ಗಡೆ ಇದ್ದಾರೆ, ನಾನು ಇಲ್ಲಿದ್ದೀನಿ ಅಂತ ಅನ್ಕೋಬಹುದು. ಆದರೆ ನೀವೇನು ಮಾಡಬೇಕು ಗೊತ್ತಾ, ಮನಸ್ಸು ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೂಡ ಕೇಳ್ತಾ ಇಲ್ಲ, ನನಗೆ ಒಳ್ಳೆ ಕಾರ್ಯ ನೀನು ಇಟ್ಟಿದ್ಯಾ, ಇವಾಗ ನಾನು ಮಾಡುವಂಥ ಕಾರ್ಯನ ಮಾಡ್ತೀನಿ ದೇವ್ರೆ, ನನ್ನನ್ನು ನೀನು ತಲೆಯಾಗಿ ನಿಲ್ಲಿಸು ಅನ್ನುವ ನಂಬಿಕೆ ನಿಮ್ಮಲ್ಲಿ ಇಡಬೇಕಾದ್ರೆ ದೇವ್ರು ಹೇಳ್ತಾರೆ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿ ಸೀದಾ ನನಗೆ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಎಷ್ಟು ಒಳ್ಳೆ ದೇವರನ್ನು ನಾವು ಆರಾಧನೆ ಮಾಡ್ತೀವಿ. ಕಣ್ಣು ಒಂದೊಂದು ಸರಿ ಕಾಣಲ್ಲ, ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲ ಏನಕ್ಕೆ ರಿಪಿಟೇಷನ್ ಆಗ್ತದೆ ಅಂತ ಗೊತ್ತಿಲ್ಲ. ಯಾರೋ ಒಬ್ಬರಿಗೆ ಇಲ್ಲಿ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳ್ತಾ ಇಲ್ಲ, ಮನಸ್ಸು ಊಹಿಸ್ತಾ ಇಲ್ಲ. ನಿಮಗೆ ನೀವಿರುವಂಥ ಕಾರ್ಯದಲ್ಲಿ ನೋಡ್ಬಿಟ್ಟು ಹೇಳ್ತೀರಾ, ಇದರಿಂದ ಆಚೆ ಬರೋಕ್ಕಾಗುತ್ತಾ, ನಾಳೆ ದಿವಸ ದೇವ್ರು ನನ್ನ ನಡೆಸ್ತಾರ, ನಾಳೆ ದಿವಸ ನಾನು ಮುಂದೆ ಹೋಗ್ತೀನಿ ಅನ್ನೋರಿಗೆ ಇವತ್ತು ಪ್ರವಾದನೆಯಾಗಿ ದೇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣು ಕಾಣ್ತಾ ಇಲ್ಲ, ನಿಮ್ಮ ಕಿವಿ ಕೂಡ ಕೇಳ್ತಾ ಇಲ್ಲ, ನಿಮ್ಮ ಮನಸ್ಸು ಕೂಡ ಊಹಿಸ್ತಾ ಇಲ್ಲ. ಆದರೆ ನಿಮಗೋಸ್ಕರ ಇಟ್ಟಿರುವಂಥ ಕಾರ್ಯ ದೊಡ್ಡ ಕಾರ್ಯ ಆಗಿದೆ. ನಿಮಗೋಸ್ಕರ ಇಟ್ಟಿರುವಂಥ ಕಾರ್ಯ ದೊಡ್ಡ ಕಾರ್ಯ. ಯಾರಿಗೋ ಒಬ್ರಿಗೆ
ನಿಮಗೋಸ್ಕರ ಇಟ್ಟಿರುವಂಥ ಕಾರ್ಯ ದೊಡ್ಡ ಕಾರ್ಯ ಆಗಿದೆ. ನೀವೇನು ಮಾಡಬೇಕು ಅಂದರೆ ಬರೀ ನಂಬಬೇಕಷ್ಟೆ, ಬರೀ ನಂಬಬೇಕು. ಯೇಸು ಸ್ವಾಮಿ ನನಗೋಸ್ಕರ ಇಟ್ಟಿರುವಂಥ ಕಾರ್ಯನ ನಾನು ನಂಬುತ್ತೀನಪ್ಪ, ದೃಢವಾಗಿ ನಿಲ್ಲುತ್ತೀನಿ ಅಂತ ಒಂದು ನಿರ್ಧಾರ ತಗೊಂಡ್ರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಎತ್ತುತ್ತೀನಿ, ನಾನು ನಿನ್ನನ್ನು ಎತ್ತುತ್ತೀನಿ. ನೆಕ್ಸ್ಟ್ ವಾಕ್ಯ ಓದೋಣ. ತಿರ್ಗಾ ಅಲ್ಲೇ 4ನೇ ಅಧ್ಯಾಯ, ಯೋಹಾನ 49ನೇ ವಾಕ್ಯ. ಸಾಕು. ಈ ವ್ಯಕ್ತಿಗೆ ಏನಾಗಿದೆ ಅಂದ್ರೆ ಯೇಸು ಸ್ವಾಮಿ ಮಾಡಿದಂತ ಕಾರ್ಯವನ್ನೆಲ್ಲ ಕೇಳಿದನಲ್ಲ, ಇವಾಗ ಈ ವ್ಯಕ್ತಿಗೆ ಏನು ಅಂದ್ರೆ ಯೇಸು ಸ್ವಾಮಿ ನನ್ನ ಮನೆಗೆ ಬಂದು ನನ್ನ ಮಗನನ್ನು ಮುಟ್ಟಿದ್ರೆ ಸ್ವಸ್ಥತೆ ಆಗತ್ತೆ ಅನ್ನುವ ನಂಬಿಕೆ ಈ ವ್ಯಕ್ತಿಗೆ. ಅದಕ್ಕೆ ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿಗೆ, ಯೇಸು ಸ್ವಾಮಿ ನೀನ್ ನಮ್ಮ ಮನೆಗೆ ಬಂದು ನನ್ನ ಮಗ ಸಾಯೋ ತರ ಇದ್ದಾನೆ, ದಯವಿಟ್ಟು ನೀನೇನ್ ಮಾಡು, ಕೈ ಇಟ್ಬಿಟ್ಟು ಸ್ವಸ್ಥತೆ ಪಡಿಸು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅವನ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ಯೇಸು ಸ್ವಾಮಿ ಮನೆಗೆ ಬಂದ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಪ್ರಾಬ್ಲಮ್ಗಳು ನೀಗ್ಬಿಡುತ್ತೆ ಅನ್ನುವ ಒಂದು ಅರ್ಥದಿಂದ ಅವನೇನ್ ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿನ ಮನೆ ಕರಿತಾ ಇದ್ದಾನೆ. ಅದೇ ನೀವು ನೆಕ್ಸ್ಟ್ ವಾಕ್ಯ ಓದಿದ್ರೆ ಯೇಸು ಸ್ವಾಮಿ ಹೇಳುವಂತ ಕಾರ್ಯವನ್ನು ನೋಡೋಣ ನಾವು. 50ನೇ ವಾಕ್ಯ, 50ನೇ ವಾಕ್ಯ ಫಸ್ಟ್ ಇಂದ ಓದೋಣ. ಹಾ ಹ್ಮ್ 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 ಇಲ್ಲಿ ಆ ವ್ಯಕ್ತಿಗೆ ಏನಾಯ್ತು, ಯೇಸು ಸ್ವಾಮಿ ಬರಬೇಕು ಅಂತ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ತೋರಿಸ್ತಾ ಇರುವಂತ ಕಾರ್ಯ ಏನು ಗೊತ್ತಾ, ನಾನಲ್ಲಿ ಬರ್ಬೇಕಾಗಿರುವಂತ ಕಾರ್ಯನೇ ಅಲ್ಲ, ನಾನೊಂದು ಮಾತನ್ನು ಹೇಳ್ತೀನಿ, ನೀನ್ ಬರೀ ಆ ಮಾತಿನ ಪ್ರಕಾರ ಹೋಗು, ಅಲ್ಲಿ ಸ್ವಸ್ಥತೆ ಆಗುತ್ತೆ ಅಂತ ದೇವ್ರು ಏನು ಕಳ್ಸಿದ್ದಾರೆ ಅಂದ್ರೆ, ಹೋಗು ನಿನ್ನ ಮಗ ಏನ್ ಮಾಡ್ತಾನೆ ಅಂತಿದೆ ಅಲ್ಲಿ ವಾಕ್ಯದಲ್ಲಿ. ಇನ್ನೊಂದ್ಸರಿ ಓದಿ, ನಿನ್ನ ಮಗನು ಬದುಕುತ್ತಾನೆ. ಯೇಸು ಸ್ವಾಮಿ ನೋಡಿ ಯಾವಾಗ್ಲೂ ನಂಬಿಕೆಯ ಮಾತನ್ನು ಮಾತಾಡಿದ್ರು ಯೇಸು ಸ್ವಾಮಿ. ಅಪನಂಬಿಕೆ ಮಾತು ಯಾರ್ದಾರಲಿಲ್ಲ ಯೇಸು ಸ್ವಾಮಿ. ಆ ವ್ಯಕ್ತಿ ಬಾ ಅಂತ ಅಂದ್ರು, ಆದ್ರೆ ಯೇಸು ಸ್ವಾಮಿ ಅವನ ನಂಬಿಕೆಯನ್ನು ಟೆಸ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವಾಕ್ಯವನ್ನು ಕಳಿಸ್ತಾ ಇದ್ದಾರೆ, ನೀನು ಹೋಗು ನಿನ್ನ ಮಗನು ಬದುಕ್ತಾನೆ ಅಂದಾಗ ಈ ವ್ಯಕ್ತಿ ಒಂದು ವೇಳೆ ನಿಂತ್ಕೊಂಡು, ಏನು ಹೋಗು, ಅಲ್ಲೆಲ್ಲ ನೀನು ಕಾನ ಊರ್ ಮದ್ವೆಯಲ್ಲಿ ನೀನು ಹೋಗ್ಬಿಟ್ಟು ಅಲ್ಲಿ ದ್ರಾಕ್ಷಾರಸನ ಸರಿ ಮಾಡಿದೆ, ಇವಾಗ ನಮ್ಮನೆಗೆ ಬರಕ್ ನೀನ್ ಹಿಂಗ್ ಮಾಡ್ತಿದ್ಯಾ, ಬಾ ಯೇಸು ಆತರ ಏನಾದ್ರು ಹೇಳದ್ನ? ಇಲ್ಲ. ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಯೇಸು ಸ್ವಾಮಿ ಹೇಳಿದ ಮೇಲೆ ಆ ಮಾತನ್ನು ನಂಬಿಕೆ ಇಡ್ತಾ ಇದ್ದಾನೆ. ಅವಾಗ ಇವತ್ತು ಕೂಡ ನಾನು ಹೇಳ್ತೀನಿ, ಎಷ್ಟು ಜನ ವಾಕ್ಯದ ಮೇಲೆ ನಂಬಿಕೆ ಇಡ್ತೀರಾ? ನಂಬಿಕೆ ಇಟ್ರೆ ಆ ಪ್ರಕಾರ ಮಾಡಬೇಕು. ಆ ಪ್ರಕಾರ ಮಾಡಿದ್ರೇನೆ ನಾವೇನಾಗುತ್ತೆ, ಅದ್ಭುತಗಳನ್ನು ನೋಡೋಕ್ಕಾಗುತ್ತೆ. ಈ ವ್ಯಕ್ತಿ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೋಗು ನಿನ್ನ ಮಗ ಬದುಕ್ತಾನೆ ಅಂದಾಗ ಏನಾದ್ರೂ ಚರ್ಚೆ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ ಹತ್ರ? ಇಲ್ಲ. ಅವನು ಹೇಳ್ತಾನೆ ಯೇಸು ಸ್ವಾಮಿ ಮಾತನ್ನು ನಂಬಿಕೆ ಇಟ್ಟು ಅವನು ಹೋಗ್ತಾ ಇದ್ದಾನೆ. ಅಂದ್ರೆ ಕಾರ್ಯರೂಪವಾಗಿರ್ಬೇಕು, ನಂಬಿಕೆ ಇಡಬೇಕು. ಇಟ್ಟಾದ್ಮೇಲೆ ಯೇಸು ಸ್ವಾಮಿ ಹೇಳುವಂತ ಕಾರ್ಯವನ್ನು ಮಾಡಬೇಕು. ಅನೇಕ ಜನರು ನಾನು ಕೇಳ್ತಾರೆ, ಯೇಸು ಸ್ವಾಮಿನ ನಾನು ನಂಬಿಕೆ ಇಟ್ಟಿದ್ದೀನಿ ಪಾಸ್ಟ್ರೆ, ಏನಕ್ಕೆ ಪಾಸ್ಟ್ರೆ ಇನ್ನೂ ಆಗ್ತಾ ಇಲ್ಲ, ಏನಕ್ಕೆ ಪಾಸ್ಟ್ರೆ ಇನ್ನೂ ಆಗ್ತಾ ಇಲ್ಲ? ಈ ವಾಕ್ಯದಲ್ಲಿ ಬರ್ದಿರೋ ಪ್ರಕಾರ ನಾವು ನಡೆದ್ರೆ, ನಂಬಿಕೆನೂ ಇಟ್ಟು ನಡೆದಾಗ ಅದ್ಭುತ ಸೂಚನೆ ಕಾರ್ಯ ಖಂಡಿತವಾಗ್ಲೂ ನೆರವೇರುತ್ತೆ. ನನಗೂ ಕೂಡ ನಂಬಿಕೆ ಇತ್ತು ದೇವ್ರು ನನ್ನ ನಡೆಸ್ತಾರೆ US ಅಲ್ಲಿ ಅಂತ. ಆದ್ರೆ ನಂಬಿಕೆಯನ್ನ ಹೆಜ್ಜೆಯನ್ನು ಇಡಬೇಕು, ದೇವ್ರು ತೋರಿಸುವಂತ ಬಾಗಿಲನ್ನು ಪಡಿಸ್ಕೊಂಡು ಮುಂದೆ ಹೋಗ್ತಾ 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 ದೇವ್ರು ಏನ್ ಮಾಡ್ತಾರೆ, ಅದ್ಭುತ ಮಾಡ್ತಾರೆ. ಕೂತಿರೋ ಜಾಗದಲ್ಲೇ ಯೇಸು ಸ್ವಾಮಿ ಏನಾದ್ರು ಅದ್ಭುತ ಮಾಡ್ತಾರಾ? ಇಲ್ಲ. ಈ ವ್ಯಕ್ತಿ ಪ್ರಯಾಣ ಪಟ್ಟು ಬರಬೇಕು, ಯೇಸು ಸ್ವಾಮಿ ಹೇಳಿದಂತ ಮಾತನ್ನು ಹಿಡ್ಕೊಂಡು ನಂಬಿಕೆಯಿಂದ ಹೋದಾಗ. ನೆಕ್ಸ್ಟ್ ವಾಕ್ಯ ಓದಿ ನೀವು ನೋಡೋಣ. ಹಾ ಹ್ಮ್ 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 ಇಲ್ಲಿ ನೋಡಿ, ಅವನು ನಂಬಿಕೆಯಿಂದ ಪ್ರಯಾಣ ಪಟ್ಟು ಹೋಗ್ತಾ ಇದ್ದಾನೆ, ತುಂಬಾ ದೂರ ಪ್ರಯಾಣ ಪಟ್ಟು ಬಂದಿದ್ದಾನೆ. ತಿರ್ಗಾ ಪ್ರಯಾಣ ಪಟ್ಟು ಹೋದಾಗ್ಲೇ ಅಲ್ಲಿ ಅವ್ರ ಆಳುಗಳೆಲ್ಲ ಬರ್ತಾರೆ. ಬಂದಾಗ ಅವ್ನು ಕೇಳ್ತಾನೆ, ಅವರೆಲ್ಲ ಹೇಳ್ತಾರೆ, ನಿನ್ನ ಮಗನ್ ಏನಾಗಿದ್ದಾನೆ, ಸ್ವಸ್ಥತೆ ಆಗಿದ್ದಾನೆ ಅಂದಾಗ ಈ ವ್ಯಕ್ತಿಗೆ ಒಂದು ಅವಮಾನ, ಡೌಟ್ ಏನು ಅಂದ್ರೆ, ಯಾವ ಟೈಮಲ್ಲಿ ಆಗಿದೆ ನಾನು ನೋಡ್ಬೇಕು, ಯೇಸು ಸ್ವಾಮಿ ಹೇಳ್ದಾಗ್ಲೇ ಆಗ್ಬಿಟ್ಟಿದ್ಯಾ ಅಂತ ಚೆಕ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವರೆಲ್ಲ ಹೇಳ್ತಾರೆ, ಎಷ್ಟು ಗಂಟೆಗೆ? 1 ಗಂಟೆಗೆ ಹೇಳಿ ಕಳಿಸ್ತರು ಯೇಸು ಸ್ವಾಮಿ. ಅದೇ ರೀತಿ ನಿನ್ನ ಮಗ ಕೂಡ 1 ಗಂಟೆಯಲ್ಲಿ ಸ್ವಸ್ಥತೆ ಆಯ್ತು. ಹೆಂಗೆ? ಯೇಸು ಸ್ವಾಮಿ ಹೇಳಿದಂತ ಮಾತನ್ನು ನಂಬಿಕೆಯಿಂದ ಹಿಡ್ಕೊಂಡಾಗ ನೀವು ಪ್ರಯಾಣ ಪಟ್ಟು ಹೋಗ್ಬೇಕಾದ್ರೇನೆ ಆ ಕಾರ್ಯಗಳು ನೆರವೇರಿರುತ್ತೆ ಅಲ್ಲಿ. ಇವತ್ತು ನೀವುಗಳು ಕೂಡ ಅಷ್ಟೇ, ಅನೇಕ ವೇದನೆಯಲ್ಲಿದ್ದೀರಾ, ಅನೇಕ ಕಾರ್ಯಗಳಲ್ಲಿದ್ದೀರಾ. ಇವತ್ತು ನೀವು ನಂಬಿಕೆ ಇಡಬೇಕು. ನನ್ನ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಮನಸ್ಸು ಕೂಡ ಊಹಿಸ್ತಾ ಇಲ್ಲ ನೀನು ನನಗೋಸ್ಕರ ಇಟ್ಟಿರೋದು, ಆದ್ರೆ ನಂಬಿಕೆಯಿಂದ ನಾನು ಪ್ರಯಾಣ ಪಟ್ಟು ಹೋಗ್ತೀನಿ, ನನಗೆ ಖಂಡಿತ ದೊರಕುತ್ತೆ ಅನ್ನುವ ದೃಢ ನಂಬಿಕೆಯಲ್ಲಿ ನೀವು ನಿಲ್ಬೇಕಾದ್ರೆ ಖಂಡಿತವಾಗ್ಲೂ ಆಗುತ್ತೆ. ಒಂದು ದಿವಸ ಸ್ಮಿತ್ ವಿಗ್ಸ್ವರ್ತ್ ಕೂತಿದ್ರು ಮನೆಯಲ್ಲಿ.
ಕೂತಿರ್ಬೇಕಾದ್ರೆ ಒಂದು ವ್ಯಕ್ತಿ ಬಂದು ಅವ್ರ ಜೊತೆ ಮಾತಾಡ್ತಾ ಇದ್ದ. ಆ ವ್ಯಕ್ತಿಗೆ ಆಂಪಿಟೇಷನ್ ಅಂತ ಹೇಳ್ತಾರೆ, ಅಂದರೆ ಕಾಲನ್ನು ಕಟ್ ಮಾಡ್ತಾರೆ. ಏನಾದರೂ ಒಂದು ಕಾಯಿಲೆಗಳು ಏನಾದರೂ ಇತ್ತು ಅಂದರೆ ಕಾಲನ್ನ ಕತ್ತರಿಸ್ಬಿಡ್ತಾರೆ. ಈ ವ್ಯಕ್ತಿಗೆ 2 ಕಾಲು ಇರಲಿಲ್ಲ. ಸ್ಮಿತ್ ವಿಗಲ್ಸ್ವರ್ತ್ ಜೊತೆ ಬಂದು ಕೂತ್ಕೊಂಡಿದ್ದಾರೆ. ಕೂತ್ಕೊಬಿಟ್ಟು ಮಾತನಾಡಿದ್ಮೇಲೆ ಸ್ಮಿತ್ ವಿಗಲ್ಸ್ವರ್ತ್ ಒಂದ್ಸರಿ ನೋಡ್ಬಿಟ್ಟು ಹೇಳ್ಬಿಟ್ಟು ನೀನು ಹೋಗಿ ಶೂ ತಗೋ ಅಂತ. ಅದಕ್ಕೆ ಈ ವ್ಯಕ್ತಿ ಏನು ಮಾತಾಡಲಿಲ್ಲ. ಏನು ಶೂ ತಗೋ ಗೊತ್ತಿಲ್ವಾ, ಏನು ಗೊತ್ತಿಲ್ಲ ಅಂದರೆ ಈ ವ್ಯಕ್ತಿಗೆ ನಂಬಿಕೆ ಇತ್ತು. ಮಲಗ್ಬಿಟ್ಟಿದ್ದಾರೆ. ಮಲಗಬೇಕಾದ್ರೆ ಯೇಸು ಸ್ವಾಮಿ ಪವಿತ್ರಾತ್ಮನ ಮುಖಾಂತರ ನೈಟಲ್ಲಿ ಗೊತ್ತಾಗಿದೆ, ನನ್ನ ಮಗನು ಹೇಳಿದ ರೀತಿಯಾಗಿ ನೀನು ಮಾಡು ಅಂತ ಒಂದು ಸ್ಪಷ್ಟವಾದ ಒಂದು ಮಾತು ಬಂದಿದೆ. ಯಾರಿಗೆ? ಕಾಲಿಲ್ದೇ ಇರೋ ವ್ಯಕ್ತಿಗೆ. ಸ್ಮಿತ್ ವಿಗಲ್ಸ್ವರ್ತ್ ಹೋಗಿ ಮಲಗ್ಬಿಟ್ಟಿದ್ದಾರೆ. ಇವರು ಬೆಳಗ್ಗೆ ಎದ್ದೇಟ್ಕೆ ಏನು ಮಾಡಿದ್ದಾರೆ, ನಡೆಯೋಕ್ಕಾಗಲ್ಲ, ಹೋಗ್ಬಿಟ್ಟು ಶೂ ಅಂಗಡಿಯಲ್ಲಿ ಓಪನ್ ಆಗೋಕ್ಕಿಂತ ಮುಂಚೆನೇ ಶೂ ಅಂಗಡಿಯಲ್ಲಿ ನಿಂತಿದ್ರು. ಓಪನ್ ಆಗೇಟ್ಗೆ ಆ ವ್ಯಕ್ತಿ ಹತ್ರ ಹೇಳಿದ್ದಾರೆ, ನನಗೆ 2 ಶೂ ನನಗೊಂದು ಶೂ ಜೊತೆ ಬೇಕು, 8 ಸೈಜು ಅಂತ ಹೇಳಿದ್ದಾರೆ. ಆ ವ್ಯಕ್ತಿ ನೋಡಿದ್ದಾನೆ, ಕೆಳಗಡೆ ಮೇಲ್ಗಡೆ ನೋಡಿ, ಶೂನ ಯಾರಿಗೆ ಏನು ಗೊತ್ತಿಲ್ವಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ಈ ವ್ಯಕ್ತಿಗೆ ಏನು ಮಾಡಿದ್ದಾನೆ, 8ನೇ ಸೈಜ್ದು ಶೂ ಕೊಟ್ಟಿದ್ದಾನೆ. ಇವ್ರು ಕೆಳಗಡೆ ಕೂತ್ಕೊಂಡು ಹಾಕೋ ಟೈಮಲ್ಲಿ ಇಲ್ಲಿ ಎಲ್ಲಿ ಕಟ್ಟಾಗಿತ್ತೋ ಅಲ್ಲಿಂದ ಕಾಲು ಬೆಳವಣಿಗೆ ಆಗಿ ಆ ಶೂ ಹಾಕಿದ್ರಂತೆ. ಇನ್ನೊಂದು ಸರಿ ಈ ಕಡೆ ಶೂನು ತೆಗೆದು ಈ ಕಡೆ ಹಾಕ್ಬೇಕಾದ್ರೆ 2 ಶೂನು ಹಾಕೊಂಡು ಕುಣಿದಾಡ್ಕೊಂಡು ಬಂದು ದೇವ್ರ ನಾಮನ ಮಹಿಮೆ ಪಡಿಸ್ರಂತೆ. ಹೆಂಗೆ? ನಂಬಿಕೆ, ಯೇಸು ಸ್ವಾಮಿ ಮೇಲೆ ಇಡುವ ನಂಬಿಕೆ. ಅನೇಕ ಜನರಿಗೆ ಇಲ್ಲಿ ಪ್ರಾರ್ಥನೆ ಮಾಡಿ ಕಳಿಸಿದ್ರು ಕೂಡ ನಿಮಗೆ ನಂಬಿಕೆ ಇಲ್ಲದಂತೆ ಹೋಗೋದ್ರಿಂದನೇ ವಾರನೂ ಬಂದು ನಾವೇನು ಮಾಡಬೇಕು? ಏನಕ್ಕೆ? ನಂಬಿಕೆ ಕೊರತೆ ಆಗಿದೆ. ಇನ್ನೊಂದು ಇಂಜೆಕ್ಷನ್ನು. ನಂಬಿಕೆ ಇರೋದಿದ್ರೆ ಒಂದು ಸರಿ ಪ್ರಾರ್ಥನೆ ಮಾಡಾದ್ಮೇಲೆ ದೇವ್ರು ಎಲ್ಲವನ್ನು ಮಾಡ್ತಾರೆ ಅಂತ ನೋಡ್ಕೋತಾರೆ ಅಂತ ಓಡ್ಬೇಕು ನಾವು. ಅಂತ ಇರುವ ನಂಬಿಕೆ ನಮ್ಮಲ್ಲಿ ಏನಾಗಬೇಕು? ಅಧಿಕ ಆಗಬೇಕು, ಹೆಚ್ಚಾಗಬೇಕು. ಅದಕ್ಕೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನನಗೊಂದು ಆಸೆ, ನಮ್ಮ ಸಭೆಯಲ್ಲಿ ನಂಬಿಕೆ ಹೆಂಗಿರ್ಬೇಕು ಅಂದರೆ, ಒಂದು ಮಾತು ಹೇಳಿದ್ರೆ ಸಾಕು, ದೇವ್ರು ಹೇಳಿದ್ರು ಮುಗೀತು ಅಂತ ಓಡ್ತಾನೆ ಇರುವಂಥ ಸಭೆ ಆಗಿದೊಳ್ಬೇಕು. ಅಂಥ ಸಭೆಯಲ್ಲಿ ಅದ್ಭುತ ಸೂಚನೆ ಕಾರ್ಯಗಳು ನಡೆಯುತ್ತೆ. ಹೋಗ್ಬೇಕಾದ್ರೆ ಕೂಡ ಅಷ್ಟೇ. ಫಿಲಿಪೀನ್ಸಲ್ಲಿ ಹೋಗ್ಬೇಕಾದ್ರೆ ಕಣ್ಣು ಮತ್ತು ಕಿವಿ ಕೇಳ್ತಾ ಇರಲಿಲ್ಲ. ಫಸ್ಟ್ ಕಿವಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ಈಗ ಚೆಕ್ ಮಾಡಿ ಅಂತ. ಅವ್ರು ಕಿವಿ ಚೆಕ್ ಮಾಡ್ಬಿಟ್ಟು ಹೇಳಿದ್ರು, ಕಿವಿ ಸರಿಯಾಗಿ ಕೇಳ್ತಾ, ಕಣ್ಣು ಕೂಡ ಬ್ಲರ್ ಆಗಿಬಿಟ್ಟಿದೆ, ಅದಕ್ಕೂ ಒಂದ್ಸರಿ ಪ್ರಾರ್ಥನೆ ಮಾಡಿದೆ, ಕಣ್ಣು ಸರಿ ಆಯ್ತು. ಅವರಲ್ಲಿರುವಂಥ ಸಂತೋಷ ನೋಡಿ ನನಗೆ ಖುಷಿ ಆಯಿತು. ಪವಿತ್ರಾತ್ಮನೇ ಅವರಲ್ಲಿರುವಂಥ ನಂಬಿಕೆನೇ ಇಲ್ಲಿಂದ ಎಳೆದಿ ಅವ್ರು ಬೇಕಾಗಿರುವಂಥ ಕಾರ್ಯವನ್ನು ಕೊಟ್ಟಿದೆ. ಇವತ್ತು ನೀವುಗಳು ಕೂಡ ಅಷ್ಟೇ ನಂಬಿಕೆಯಲ್ಲಿ ದೃಢವಾಗಿ ನಿಂತು ನನ್ನ ಏಸಪ್ಪ ಮಾಡೇ ಮಾಡ್ತಾನೆ ಅಂತ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಆದಮೇಲೆ ನಿಮ್ಮ ಬಾಯಿಂದ ಕೆಡಿಸ್ಬಾರ್ದು. ಪಕ್ಕದಲ್ಲಿ ತಿರುಗೇಳಿ, ನಿಮ್ಮ ಬಾಯಿಂದ ಕೆಡಿಸ್ಬೇಡಿ. ಇಲ್ಲಿಂದ ಹ್ಞೂ ಅನ್ನೋದು, ಅಲ್ಲಿಂದ ಹೋಗಿ ಹ್ಞೂ ಅನ್ನೋದು. 2 ಮನಸ್ಸು ಉಳ್ಳ ಒಂದು ಪ್ರಾರ್ಥನೆ ಏನಾಗುತ್ತಂತೆ, ಯಾವಾಗಲೂ ಯೇಸು ಸ್ವಾಮಿ ಕೇಳ್ತೀನಿ ಅಂತ ಹೇಳಿದ್ರ ಇಲ್ಲ, 2 ಮನಸ್ಸು ಬೇಡ. ಇಲ್ಲಿಂದ ಪ್ರಾರ್ಥನೆ ಮಾಡಿಸ್ಕೊಂಡು ಆಗತ್ತೆ ಅನ್ಕೊ ಹೋದ್ರೆ ಅಲ್ಲಿ ಆಗತ್ತೆ ಅಂತ ದೃಢವಾಗಿ ನಂಬಿಕೆ ಇಡಬೇಕು. ಅಲ್ಲಿಗೋಗಿ ಇಲ್ಲ, ಬಾಯನ್ನು ನಾವೇನು ಮಾಡಬೇಕು? ಕಾಪಾಡಬೇಕು. ಆ ನಂಬಿಕೆಯಿಂದ ತಗೊಂಡೋಗಿ ಆ ಮಗು ವಾಸಿ ಆದ್ಮೇಲೆ ನೆಕ್ಸ್ಟ್ ವಾಕ್ಯ ನೋಡಿ, ಇದೇ ಒಂದು ದೊಡ್ಡ ಅದ್ಭುತ. ಮಗು ವಾಸಿಯಾಗಿರೋದು ದೊಡ್ಡ ಅದ್ಭುತ ಇಲ್ಲ, ನೆಕ್ಸ್ಟ್ ವಾಕ್ಯದಲ್ಲಿ ತೋರಿಸುತ್ತಲ್ಲ ಅದೇ ಒಂದು ದೊಡ್ಡ ಅದ್ಭುತ. ನೋಡಿ ಏನಂತ ಓದಿ. ನೆಕ್ಸ್ಟ್ ಇದೇ ಮೇಯ್ನು. ದೇವ್ರ ಅದ್ಭುತ ಸೂಚನೆ ಕಾರ್ಯ ಏನಕ್ಕೆ ಮಾಡೋದು ಅಂದ್ರೆ, ಇಡೀ ಕುಟುಂಬ ನರಕಕ್ಕೆ ಹೋಗದಂತೆ ಪರಲೋಕಕ್ಕೆ ಬರಬೇಕು ಅನ್ನೋದಕ್ಕೇನೆ ಅದ್ಭುತ ಸೂಚನೆ ಮಾಡೋದು ಹೊರತು ಬೇರೆ ಏನಕ್ಕೂ ಇಲ್ಲ. ಅಂದ್ರೆ ಇವತ್ತು ನಮಗೆ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲೆಲ್ಲ ಹೇಳ್ಬೇಕು, ನೀವೇನು ಅನ್ಬೇಕು ಅಂದ್ರೆ, ದೇವ್ರೇ ಒಂದು ದೊಡ್ಡ ಅದ್ಭುತವನ್ನು ಮಾಡು. ಏನಕ್ಕೆ ಅಂದ್ರೆ ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸಬೇಕು, ಅದಕ್ಕೋಸ್ಕರ ಒಂದು ದೊಡ್ಡ ಅದ್ಭುತವನ್ನು ಮಾಡು ಅಂತ ಕೇಳಿದಾಗ ದೇವ್ರು ಖಂಡಿತವಾಗ್ಲೂ ಮಾಡ್ತಾರೆ. ನಮ್ಮ ಸಭೆಯಲ್ಲಿ ಅನೇಕ ಜನರ ಮಕ್ಕಳು
ಬರೀ ಒಬ್ರಾಗಿ ಬರ್ತೀರಾ, ಇಬ್ಬರಾಗಿ ಬರ್ತೀರಾ, ಕುಟುಂಬದಾಗಿ ಬರಕ್ ಆಗ್ತಾ ಇಲ್ಲ. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ವಾಕ್ಯನ ಇಟ್ಕೋಬೇಕು. ದೇವ್ರೆ, ಒಂದು ದೊಡ್ಡ ಅದ್ಭುತನ ಮಾಡು. ಅವ್ರ ಕೈಲಿ ಡಿನೈ ಮಾಡಕ್ ಆಗ್ಬಾರ್ದು. ಅಂದ್ರೆ ಇದು ಯೇಸು ಸ್ವಾಮಿ ಮಾಡಿಲ್ಲ, ಇದು ನನ್ನ ಕೈಲೇ ಆಗಿದೆ ಅಂತ ಹೇಳಕ್ಕೆ ಆಗ್ಬಾರ್ದು. ಇದು ಖಂಡಿತವಾಗ್ಲೂ ಯೇಸು ಸ್ವಾಮಿನೇ ಅಂತ ನಂಬಿಕೆ ಇಡ್ಬೇಕು. ಆ ತರ ಒಂದು ಅದ್ಭುತ ಮಾಡಪ್ಪ, ಇಡೀ ಕುಟುಂಬನೇ ಏನ್ ಮಾಡ್ಬೇಕು, ದೇವರ ರಾಜ್ಯಕ್ಕೆ ಬರಬೇಕು. ಆ ರೀತಿಯಾಗಿ ಮಾಡು ಅಂತ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಾರ್ಥನೆ ಮಾಡ್ಬೇಕು. ಇದೇ ದೊಡ್ಡ ಅದ್ಭುತ. ಯೇಸು ಸ್ವಾಮಿ ಮಾಡೋ ಅದ್ಭುತ ಅಲ್ಲ ಇದಕ್ಕೇನೆ. ಏನಕ್ಕೆ ಅಂದ್ರೆ ತನ್ನ ಮಕ್ಕಳು ನಾಶವಾಗಿ ಹೋಗ್ಬಾರ್ದು, ನರ್ಕಕ್ಕೆ ಹೋಗಿ ಅನುಭವಿಸ್ಬಾರ್ದು, ಕಷ್ಟಗಳನ್ನು ಅನುಭವಿಸ್ಬಾರ್ದು. ಈಗಲೇ ನನ್ನ ಕಡೆಗೆ ಬಂದಾಗ ಅವ್ರಿಗೆ ನಿತ್ಯವಾಗಿ ಯೇಸು ಸ್ವಾಮಿ ಜೊತೆ ಇರೋಕ್ಕೆ ಅವಕಾಶ ಕೊಡಬೇಕು ಅನ್ನೋದಕ್ಕೆ